15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಇದನ್ನೇ ಅಶ್ವತ್ಥ ಮೂಲೋಪಾಸನ ಯೋಗ ಅಂತ ಕೂಡ ಕರೀತಾರೆ. ಈ ಅಧ್ಯಾಯ ಭಗವದ್ಗೀತೆಯಲ್ಲಿ ಅತ್ಯಂತ ಚಿಕ್ಕ ಅಧ್ಯಾಯ. ಇಲ್ಲಿ ಫಲಶ್ರುತಿ ಕೂಡ ಕೇವಲ 2 ಶ್ಲೋಕಗಳು ಬಿಟ್ಟರೆ ಪ್ರಮೇಯ ಭಾಗವನ್ನು ಹೇಳುವ 18 ಶ್ಲೋಕಗಳಿವೆ. ಈ 18 ಶ್ಲೋಕದಲ್ಲಿ ಕೃಷ್ಣ ಇಡೀ ವಿಶ್ವದ ರಹಸ್ಯವನ್ನು ತೆರೆದಿರ್ತಾನೆ. ಮಹಾಭಾರತ ಅನ್ನೋದು ಭಾರತೀಯ ತತ್ವಶಾಸ್ತ್ರದ ಸಾರ ಆದರೆ ಭಗವದ್ಗೀತೆ ಮಹಾಭಾರತದ ಸಾರ. ಇಂತಹ ಭಗವದ್ಗೀತೆಯ ಸಾರ ಈ 15ನೇ ಅಧ್ಯಾಯದಲ್ಲಿದೆ ಅಂತ ಹೇಳ್ತಾರೆ. ಈ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಗೀತೆಯನ್ನಷ್ಟೇ ಅಲ್ಲ, ಇಡೀ ಭಾರತೀಯ ತತ್ವಶಾಸ್ತ್ರದ ಅರ್ಥ ಮಾಡಿಕೊಂಡಂತೆ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನರು. ಶಂಕರಾಚಾರ್ಯರು ಈ ಅಧ್ಯಾಯ ವ್ಯಾಖ್ಯಾನ ಬರಿತಾ ಹೇಳ್ತಾರೆ, ನ ಕೇವಲಂ ಗೀತಾರ್ಥಃ ಕಿಂತು ಸರ್ವೋಪಿ ಶಾಸ್ತ್ರಾರ್ಥಃ ಅತ್ರ ಪರ್ಯವಸಿತಃ ಅಂತ ಹೇಳ್ತಾರೆ. ಇದು ಕೇವಲ ಗೀತೆಯ ಸಾರ ಮಾತ್ರವೇ ಅಲ್ಲ, ಎಲ್ಲ ಶಾಸ್ತ್ರಗಳು ಏನನ್ನು ಹೇಳ್ತವೋ ಅದೆಲ್ಲವೂ ಈ ಅಧ್ಯಾಯದಲ್ಲಿದೆ. ಮಧ್ವಾಚಾರ್ಯ ಕೂಡ ತಮ್ಮ ಗ್ರಂಥಗಳಲ್ಲಿ ಈ ಅಧ್ಯಾಯದಲ್ಲಿ 3 ಶ್ಲೋಕಗಳನ್ನು ಉಲ್ಲೇಖನ ಮಾಡ್ತಾರೆ. ಏಕೆಂದರೆ ಈ ಶ್ಲೋಕಗಳಲ್ಲದೆ ಆಚಾರ್ಯರ ಎಲ್ಲ ಸಿದ್ಧಾಂತ ಸಾರ ಅಡಗಿದೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು. ಊಟ ಕೂತ್ಕೊಳ್ಳೋಕ್ಕೆ ಊಟ ಪ್ರಾರಂಭಿಸುವಂಥ ಪೂರ್ವದಲ್ಲೇ ಈ ಅಧ್ಯಾಯದಲ್ಲಿ ಶ್ಲೋಕಗಳನ್ನು ಹೇಳಿ ಆಮೇಲೆ ಊಟ ಮಾಡುವಂಥ ಸಂಪ್ರದಾಯ ಇತ್ತು. ಊಟದಲ್ಲೇ ಮುಂದೆ ಇಡೀ ಶಾಸ್ತ್ರ ಸಾರವನ್ನು ನಾವು ಅನುಸಂಧಾನ ಮಾಡಿದಂತಾಗತ್ತೆ ಎನ್ನುವಂಥ ಸಂಪ್ರದಾಯಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಈ ಪುರುಷೋತ್ತಮ ಯೋಗವನ್ನು ಹೇಳ್ತಿದ್ರು. 13ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಬಗ್ಗೆ ಕೃಷ್ಣ ವಿವರಿಸಿದ್ದನ್ನು ನೋಡಿದ್ವಿ. ವಿಶ್ವ ಮತ್ತು ವಿಶ್ವದ ನಿಯಾಮಕನಾದಂಥ ಭಗವಂತನ ವಿಷಯವನ್ನೇ ಇನ್ನೂ ಸ್ಪಷ್ಟವಾಗಿ ಇನ್ನೊಂದು ಮುಖದಿಂದ ಈ ಅಧ್ಯಾಯದಲ್ಲಿ ಕೃಷ್ಣ ವಿವರಣೆ ಮಾಡ್ತಾನೆ. ಪ್ರಕೃತಿ ಮತ್ತು ಪ್ರಾಕೃತ ವಿಶ್ವ ಮತ್ತು ಈ ವಿಶ್ವವನ್ನು ದಾಟುವಂಥ ಬಗೆ ಮತ್ತು ಕೊನೆಯದಾಗಿ ಇಡೀ ತತ್ವಜ್ಞಾನದ ಸಂಗ್ರಹ ಈ ಅಧ್ಯಾಯದಲ್ಲಿದೆ. ನಾವು ತಿಳಿದುಕೊಳ್ಬೇಕಾದಂಥ ವಿಶಿಷ್ಟವಾದ ಅರಿವಿನ ಸಂದೇಶವನ್ನು ಕೃಷ್ಣ ಈ ಅಧ್ಯಾಯದ ಮೂಲಕ ನಮಗೆ ಕೊಟ್ಟಿದ್ದಾನೆ. ಚೇತನ ಅಚೇತನ ತತ್ವ, ಆ ವಿಶ್ವ ಕ್ಷರ ಅಂತ ಹೇಳ್ತಾರೆ. ಅದರಿಂದ ಆಚೆಗೆ ಇರುವಂಥದ್ದು ಚಿತ್ ಪ್ರಕೃತಿ, ಅಂದರೆ ಅಕ್ಷರಗಳು, ನಾಶವಿಲ್ಲದ್ದು. ಅದರಿಂದ ಆಚೆಗೆ ಸರ್ವನಿಯಾಮಕ ಭಗವಂತ ಪುರುಷೋತ್ತಮ. ಇದಕ್ಕೆ ಪುರುಷೋತ್ತಮ ಯೋಗ ಅಂತ ಕೂಡ ಕರೀತಾರೆ. 12ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ವಿವರಿಸಿದಂತೆ ಜೀವ ಅನ್ನೋನು 15 ಬೇಲಿಗಳಿಂದ ಆವೃತರಾಗಿರುವ 16ನೇಯವನೇ ಜೀವ. ಈ 15 16ರ ಸುತ್ತು ಬಿಗಿದವಳು 17ನೇಯವಳಾದಂಥ ಶ್ರೀಲಕ್ಷ್ಮಿ. ಈ ಬೇಲಿಗಳಿಂದ ಬಿಡಿಸಿ ನಮಗೆ ಮೋಕ್ಷ ಕೊಡುವವನು 18ನೇವನಾದ ಪುರುಷೋತ್ತಮ. ನಾವು ಮೋಕ್ಷಕ್ಕೆ ಸಂಬಂಧಪಟ್ಟ ಪಾಠಗಳಲ್ಲಿ ನಾವು ಇದರ ಬಗ್ಗೆ ನೋಡಿದ್ದೇವೆ. ಕೆಲವಿನ ಹಿಂದಿನ ಸಂದರ್ಭದಲ್ಲಿ ಕೂಡ ಮನುಷ್ಯ ಅಂದರೆ ಜೀವ 15 ಬೇಲಿಗಳಲ್ಲಿ ಸಿಗಾಕೊಂಡಿರ್ತಾನೆ. ಶ್ರದ್ಧಾಂ ಕಂ ವಾಯು ಜ್ಯೋತಿ ಆಪಃ ಪೃಥಿವೀ ಇಂದ್ರಿಯಂ ಮನಃ ಅನ್ನಮನ್ನಾದ್ವೀರ್ಯಂ ತಪೋಮಂತ್ರ ಕರ್ಮ ಲೋಕೇಶು ಸಾಮಚ. ಪ್ರಶ್ನೋಪನಿಷತ್ತಲ್ಲಿ ಬರುವಂಥ ಇದೊಂದು ಶ್ಲೋಕ, ಪ್ರಶ್ನೆ. ಸೊ ಇವೇ 15 ಬೇಲಿಗಳು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಾವು ನೋಡಿದ್ದೇವೆ. ಈ 15 ಬೇಲಿಗಳು ಮಧ್ಯದಲ್ಲಿರುವವನು, ಬಂಧಿಸಲ್ಪಟ್ಟವನು ಜೀವ. ಆ ಜೀವಕ್ಕೆ ತತ್ವಜ್ಞಾನವನ್ನು ಉಪದೇಶ ಮಾಡಿ ಹೊರಗೆ ತರುವವನು ಭಗವಂತ ಇದು ಹೇಳ್ತಾರೆ. ಇನ್ನು ಇದರ ಬಗ್ಗೆ ಮುಂದೆ ಮತ್ತಿಷ್ಟು ಬರ್ತದೆ. ನಾವು ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹು ಅವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸಹ ವೇದವಿತ್ ಅಂತ ಬರ್ತು. ಉಪನಿಷತ್ತಿನ ಸಾರವೇ ಭಗವದ್ಗೀತೆ ಎನ್ನುವುದಕ್ಕೆ ಈ ಶ್ಲೋಕವೇ ಸಾಕ್ಷಿ. ಕಠೋಪನಿಷತ್ತಲ್ಲಿ ಕೂಡ ಬರ್ತಿದೆ ಮಾತು. ಅದು ಕಠೋಪನಿಷತ್ತಿನಲ್ಲಿ ಊರ್ಧ್ವಮೂಲೋ ಅವಾಕ್ಶಾಕಃ ಯೇಷೋ ಅಶ್ವತ್ಥ ಸನಾತನಃ ಅಂತ ಹೇಳ್ತಾರೆ. ಇಲ್ಲಿ ಅದನ್ನು
ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಹೇಳ್ತಾರೆ. ಇದು ವಿಷಯಗರ್ಭಿತವಾದಂಥ ಸಾಲಿದು. ಇಲ್ಲಿರುವಂಥ ಒಂದೊಂದು ಪದದಲ್ಲೂ ತತ್ವಶಾಸ್ತ್ರದ ಅನೇಕ ವಿಷಯಗಳು ಅಡಗಿವೆ. ನೇರವಾಗಿ ಮೇಲಿನ ಶಾಖ ಕನ್ನಡಕ್ಕೆ ಅನುವಾದ ಮಾಡಬೇಕಾದ್ರೆ, ಈ ವಿಶ್ವವೇ ಒಂದು ಅರಳಿ ಮರ, ಇದರ ಬುಡ ಇರೋದು ಮೇಲೆ, ಟೊಂಗೆ ಟಿಸಲುಗಳಿರೋದು ಕೆಳಗೆ ಅಂತಾಗತ್ತೆ. ಇದು ಮೇಲ್ನೋಟದ ಅರ್ಥ. ಸೊ ಮೇಲ್ನೋಟಕ್ಕೆ ಈ ಸಾಲನ್ನು ನೋಡಿದರೆ ನಮಗೆ ಏನೂ ಅರ್ಥ ಆಗೋದಿಲ್ಲ. ಶೀರ್ಷಾಸನ ಮಾಡುತ್ತಿರುವಂಥ ಅರಳಿ ಮರ ಏನಿದು? ಶೀರ್ಷಾಸನ ಮಾಡುವಂಥ ಅರಳಿ ಮರ ಅಂದರೆ ಏನಿದು? ಅದರಲ್ಲೂ ಅಶ್ವತ್ಥ ಮರವನ್ನೇ ಕೃಷ್ಣ ಯಾಕೆ ಹೇಳಿದ? ಹಣ್ಣನ್ನು ಕೊಡೋದಿಲ್ಲ, ಹೂವನ್ನು ಬಿಡೋದಿಲ್ಲ, ಮನೆ ಕಟ್ಟಲಿಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅದಕ್ಕೆ ಸಹಾಯಕ್ಕೂ ಬರೋದಿಲ್ಲ. ಈಗ ಇಂತಹ ಸಂದರ್ಭದಲ್ಲಿ ಈ ಮರದ ಪ್ರಸ್ತಾವನೆ ಯಾಕೆ ಬಂತು? ಇದು ಅರ್ಥ ಆಗಬೇಕಾದ್ರೆ ನಾವು ಅಶ್ವತ್ಥ ಪದದ ಹಿಂದಿರುವಂಥ ಅರ್ಥವನ್ನು ಹುಡುಕಬೇಕು. ಮೇಲ್ನೋಟಕ್ಕೆ ಅರ್ಥದಿಂದ ಒಂದೊಂದು ಎಳೆಯಾಗಿ ನಾವು ನೋಡಿದಾಗ ಅವಾಗ ಅದರ ಅರ್ಥ ಗೊತ್ತಾಗ್ತದೆ. ಸೊ ನಾವು ನೋಡೋಣ. ಮೊದಲನೇದು ಅಶ್ವತ್ಥ ಅಂತಂದರೆ ಏನು? ಇದರ ಸ್ಥೂಲ ಅರ್ಥ ಏನಂತಂದರೆ ಅರಳಿ ಮರ. ಪ್ರಪಂಚದಲ್ಲಿರುವ ಎಲ್ಲ ಮರಗಳಿಗಿಂತ ಈ ಮರ ಭಿನ್ನವಾಗಿರುತ್ತೆ. ಸೊ ಗಾಳಿಯ ಸುಳಿಯೇ ಇಲ್ಲದ ಎಲ್ಲ ಮರಗಳು ಸ್ತಬ್ಧವಾಗಿರುವಾಗ ಸಣ್ಣ ಗಾಳಿಯ ಎಳೆ ಬಂದರೆ ಯಾವ ಮರವೂ ಅಲ್ಲಾಡೋದಿಲ್ಲ. ಆದರೆ ಅಶ್ವತ್ಥ ಮರದ ಎಲೆಗಳು ಗಿಲಿಗಿಲಿ ಅಂತೂ ಅಂದಾಡಲು ಆರಂಭಿಸ್ತದೆ. ಅಶ್ವತ್ಥಕ್ಕೆ ಸಂಸ್ಕೃತದಲ್ಲಿ ಎಂತ ಕರೀತಾರೆ ಅಂದರೆ ಚಲದಲಹ ಅಂತ ಕರೀತಾರೆ. ಅಂದರೆ ಯಾವಾಗೂ ಚಲನಶೀಲನವಾದ ಎಲೆಗಳುಳ್ಳ ಮರ ಅಂತ ಅರ್ಥ. ಇದೇ ಪ್ರಪಂಚಕ್ಕೂ ಮತ್ತು ಅಶ್ವತ್ಥ ಮರಕ್ಕೂ ಇರುವಂಥ ಸಾಮ್ಯ. ಪ್ರಪಂಚ ಕೂಡ ಅಷ್ಟೇ, ಯಾವಾಗೂ ಚಲಿಸ್ತಾನೇ ಇರುತ್ತೆ. ಅದು ಸದಾ ಚಲಿಸುತ್ತಾ ಬದಲಾಗುತ್ತಾ ಇರುವಂಥದ್ದು ಪ್ರಪಂಚ. ಎರಡನೇ ಅರ್ಥ ನೋಡಿದ್ರೆ ಇದನ್ನೇ ಅಶ್ವ ಪ್ಲಸ್ ಥ. ಇಲ್ಲಿ ಅಶ್ವ ಅಂತಂದರೆ ಏನು? ಸಂಸ್ಕೃತದಲ್ಲಿ ಕುದುರೆ ಅಂತ ಅರ್ಥ. ಪ್ರಪಂಚ ಅಶ್ವದ ಹಾಗೆ ಇರುವಂಥದ್ದು. ಸೊ ಕುದುರೆಯನ್ನು ನೀವು ಗಮನಿಸಿದರೆ ನಮಗೆ ಈ ಅರ್ಥ ತಿಳಿತದೆ. ಇತರ ಪ್ರಾಣಿಗಳಿಗೂ ಕುದುರೆಗೂ ಒಂದು ವ್ಯತ್ಯಾಸ ಇದೆ. ಎಲ್ಲ ಪ್ರಾಣಿಗಳು ವಿಶ್ರಾಮದ ಕಾಲದಲ್ಲಿ ನಿಶ್ಚಲವಾಗಿ ನಿಲ್ತದೆ, ಅದು ಕೂತ್ಕೊಳ್ತಾರೆ. ಆದರೆ ಕುದುರೆ ಮಾತ್ರ ಒಂದು ಕ್ಷಣಕ್ಕೂ ನಿಶ್ಚಲವಾಗಿ ನಿಲ್ಲುವುದಿಲ್ಲ. ಈ ಜಗತ್ತು ಕೂಡ ಅಶ್ವದಂತೆ, ಅದು ಎಂದೂ ಕೂಡ ಸ್ಥಿರವಾಗಿ ನಿಲ್ಲೋದಿಲ್ಲ. ಇದು ಇನ್ನೊಂದು ರೂಪವಾದ ಅಶ್ವತ್ಥ ಶಬ್ದದ ಅರ್ಥ. ಮತ್ತೊಂದು ನೋಡೋಣ. ಆ ಪ್ಲಸ್ ಶ್ವಃ ಪ್ಲತ್ಥ. ಇಲ್ಲಿ ಶ್ವಃ ಅಂದರೆ ಏನು? ನಾಳೆ ಸಂಸ್ಕೃತದಲ್ಲಿ. ಥ ಅಂತಂದರೆ ಇರುವಂಥದ್ದು. ಆ ಅಂತಂದರೆ ಏನು? ಆ ಅಂತಂದರೆ ವ್ಯತಿರೇಕ ಅಲ್ವಾ? ಆ ನ್ಯಾಯ ಅಂತಂದರೆ ಗೊತ್ತು, ಅನ್ಯಾಯ ಅಂತಂದರೆ ಅದಕ್ಕೆ ವಿರುದ್ಧವಾದದ್ದು, ಆಪೋಸಿಟ್ ವರ್ಡ್. ಹಾಗೆ ಇಲ್ಲಿ ಏನು ನಾಳೆ ಇರುವಂಥದ್ದು ಮುಂದೆ ಆ ಸೇರಿಸಿ ಏನಾಗುತ್ತೆ? ನಾಳೆ ಇರುವುದಿಲ್ಲ ಅಂತ ಅರ್ಥ. ಅಶ್ವತ್ಥ ಅಂತಂದರೆ ನಾ, ಆ ಅಂತಂದ್ರೂ ನಾ ಅಂದ್ರೂ ಒಂದೇ. ಪ್ರಾಚೀನ ವೈದಿಕ ಸಂಸ್ಕೃತದಲ್ಲಿ ನಾ ಅಂತ ಆ ಅಂತ ಬಳಸ್ತಾರೆ. ನಮಗೆ ಪಾಣಿನಿ ಸಂಸ್ಕೃತ ಈಗಿರುವಂಥ ವ್ಯವಹಾರ ಸಂಸ್ಕೃತದಲ್ಲಿ ನಾ ಅಂತ ಬಳಸ್ತೇವೆ. ನಾ ಅಂದರೆ ಅಲ್ಲ ಅಥವಾ ಇಲ್ಲ. ಸೊ ಪ್ರಾಚೀನ ಕಾಲದಲ್ಲಿ ಆ ಅಂದರೂ ಅಷ್ಟೇ, ಅಲ್ಲ ಅಥವಾ ಇಲ್ಲ. ನಶ್ವಃ ತಿಷ್ಠತಿ. ಸೊ ಇಂದು ಇದೆ, ಆದರೆ ನಾಳೆ ಇರುತ್ತದೆ ಎನ್ನುವಂಥ ಗ್ಯಾರಂಟಿ ಇಲ್ಲ. ಅಂದರೆ ಈ ಪ್ರಪಂಚ ಕ್ಷಣಿಕ. ಸೊ ಕಠೋಪನಿಷತ್ತನ್ನು ಕೂಡ ಯಮ ನಚಿಕೇತನ ಒಂದು ಸಂವಾದದಲ್ಲಿ ಕೂಡ ಇದೇ ಬರುತ್ತೆ. ಯಮ ಕೇಳ್ತಾನೆ, ನಿನಗೆ ಯಾವ ಸುಖಭೋಗ ಬೇಕಿದ್ದರೂ ಕೊಡ್ತೇನೆ ಅಂತಂದಾಗ ನಚಿಕೇತ ಏನು ಹೇಳ್ತಾನೆ? ಶೋಭಾವ ಮರ್ತ್ಯಸ್ಯ ಯದಂತ ಕೈತತ್ ಸರ್ವೇಂದ್ರಿಯಾಣಂ ಜರಯಂತಿ ತೇಜ ಅಂತ ಹೇಳ್ತಾರೆ. ಕಠೋಪನಿಷತ್ತಲ್ಲಿ ಬರುತ್ತೆ. ಸದಾ ಬದಲಾಗುತ್ತಿರುವಂಥ ಕ್ಷಣಿಕವಾದ ಈ ಪ್ರಪಂಚದಲ್ಲಿ ನಮ್ಮನ್ನು ಕಿತ್ತು ತಿನ್ನುವಂಥ ಭೋಗ ನನಗೆ ಬೇಡ, ಬದಲಿಗೆ ಜ್ಞಾನವನ್ನು ಕೊಡು ಅಂತ ನಚಿಕೇತ ಕೇಳ್ತಾನೆ. ಬದಲಾವಣೆಯೇ ಜಗದ ನಿಯಮ. ಎಂದು ಸದಾ ಬದಲಾಗ್ತಾ ಇರುತ್ತೆ, ಒಂದು ಕ್ಷಣಕ್ಕೂ ಸ್ಥಿರವಾಗಿರೋದಿಲ್ಲ. ಇನ್ನು ನಾಲ್ಕನೇ ಅರ್ಥ ನೋಡಿ. ಅಶು ಪ್ಲಸ್ ವಾ ಪ್ಲತ್ತ ಪ್ಲಥ. ಇನ್ನು ಬಿಡಿಸಿದರೆ ಅಕ್ಷರ, ಏಕೆಂದರೆ ಸಂಸ್ಕೃತದ ಬ್ಯೂಟಿನೇ ಅದು. ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಹೇಳ್ತದೆ. ನಾವು ಕಳೆದ ಓಂ ಎಂಬ ಶಬ್ದಕ್ಕೂ ಅರ್ಥ ನೋಡ್ತೀವಿ. ಆ ಉ
ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದ ಇರ್ತದೆ. ಆ ಅಂದರೆ ಅಲ್ಲ ಅಥವಾ ಇಲ್ಲ. ನೀನು ಅಂದುಕೊಂಡಂಗೆ ಭಗವಂತ ಅಲ್ಲ, ನೀನು ಅಂದುಕೊಂಡಂಗೆ ಭಗವಂತ ಇಲ್ಲ. ಹೂ ಅಂತಂದರೆ ನೀನು ಅಂದುಕೊಂಡಕ್ಕಿಂತ ಎತ್ತರದಲ್ಲಿ ಭಗವಂತ ಇದ್ದಾನೆ. ನೀನು ತಿಳ್ಕೊಳ್ಳುವಷ್ಟು ಸುಲಭನಲ್ಲ ಭಗವಂತ. ಹಾಗೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಅರ್ಥ ಇರ್ತದೆ. ಇಲ್ಲಿ ಅಶ್ವತ್ಥದ ಶಾಸ್ತ್ರೀಯದ ನಿರ್ವಚನ ಅರ್ಥ ಮಾಡಿ ನೋಡಿದ್ರೆ, ಹೆಟಮಲಾಜಿಕಲಿ ನೋಡಿದ್ರೆ, ಇಲ್ಲಿ ಅಶು ಪ್ಲಸ್ ವಾ ಅಂತಂದರೆ ಎಲ್ಲದಕ್ಕಿಂತ ವೇಗವಾಗಿ ಹೋಗುವಂಥದ್ದು ಅದು ಭಗವಂತ. ಅದಕ್ಕಾಗಿ ಭಗವಂತನನ್ನು ಅಶ್ವ ಅಂತ ಕರೀತಾರೆ. ಕುದುರೆ ಮುಖದ ಹೈಗ್ರೀವರದ ರೂಪದಲ್ಲಿ ಭಗವಂತ ಸಮಸ್ತ ವೇದ ವಿದ್ಯೆಯನ್ನು ಪ್ರಪಂಚಕ್ಕೆ ಕೊಟ್ಟ. ಎಲ್ಲವನ್ನು ಎಲ್ಲಕ್ಕಿಂತ ಮೊದಲು ತಿಳಿದಂಥ ಭಗವಂತ ಈ ಜಗತ್ತಿನಲ್ಲಿ ಇದರ ಒಳಗೂ ಹೊರಗೂ ನಿಯಮನ ಮಾಡೋದಕ್ಕೋಸ್ಕರ ಅಶ್ವನಾಮಕನಾಗಿ ಕೂತಿದ್ದಾನೆ. ಅದನ್ನೇ ಥಾ ಅಂತಾರೆ. ಈತ ಇಡೀ ಪ್ರಪಂಚದಲ್ಲಿ ಮತ್ತು ಕೊನೆಗೆ ಇಡೀ ಜಗತ್ತಿನಲ್ಲಿ ಆತನಿಗೆ ಥಮ್ ಅಂತ ಹೇಳ್ತಾರೆ. ಥಮ್ ಅಂದರೆ ಆಹಾರ. ಇಡೀ ಜಗತ್ತನ್ನು ಕಬಳಿಸುವಂಥ ಶಕ್ತಿ ಇದೇ ಪ್ರಳಯದ ವಿವರಣೆ ಅಂತ ಹೇಳ್ತಾರೆ. ಇವು ನಾವು ಅಶ್ವತ್ಥ ಎನ್ನುವ ಪದಕ್ಕೆ ಕಾಣಬಹುದಂತ ಅರ್ಥ. ಈ ರೀತಿ ಒಂದು ಪದದಲ್ಲಿ ಅನೇಕ ವಿಷಯಗಳು ತುಂಬಿಸಲು ಬೇರೆ ಯಾವ ಭಾಷೆಯಲ್ಲಿ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಸಂಸ್ಕೃತವನ್ನು ಗರ್ಭಿಣಿ ಭಾಷೆ ಅಂತ ಕರೀತಾರೆ, ಅರ್ಥಗರ್ಭಿತವಾದಂಥ ಭಾಷೆ. ಇಲ್ಲಿ ನಾವು ಹೇಳಿದಂಥ ಮರದ ಕಲ್ಪನೆ ಮತ್ತು ವಿವರಣೆ ನೀವು ನೋಡಿದ್ರೆ ಬೈಬಲ್ನಲ್ಲಿ ಕೂಡ ಸಿಗುತ್ತೆ. ಓಲ್ಡ್ ಟೆಸ್ಟಮೆಂಟ್ಸಲ್ಲಿ ಹೋಗಬೇಕು. ಅದನ್ನೇ ತನಾಕ್ ಅಂತೀವಿ ನಾವು, ಓಲ್ಡ್ ಟೆಸ್ಟಮೆಂಟನ್ನು. ಅಲ್ಲಿ ಕೂಡ ಅವರು ಅರಳಿ ಮರಕ್ಕೆ ದ ಗಾರ್ಡನ್ ಆಫ್ ಈಡನ್ ಅಂತ ಕರೆದಿದ್ದಾರೆ. ಅಲ್ಲಿ ಹೇಳ್ತಾರೆ, ಬಟ್ ಆಫ್ ದ ಟ್ರೀ ಆಫ್ ದಿ ನಾಲೆಡ್ಜ್ ಆಫ್ ಗುಡ್ ಆ್ಯಂಡ್ ಈವಿಲ್ ಯು ಶಾಲ್ ನಾಟ್ ಈಟ್ ಆಫ್ ಇಟ್, ಫಾರ್ ಇನ್ ದ ಡೇ ದಟ್ ಯು ಈಟ್ ಆಫ್ ಇಟ್ ಯು ವಿಲ್ ಶ್ಯೂರ್ಲಿ ಡೈ ಅಂತ ಹೇಳ್ತಾರೆ. ಈ ಮರ ಹಣ್ಣು ಬಿಡುತ್ತದೆ, ಈ ಹಣ್ಣನ್ನು ನೀ ತಿಂದರೆ ನೀನು ಸಾಯ್ತೀಯಾ ಅಂತ ಅರ್ಥ. ಇಲ್ಲಿ ಹಣ್ಣು ಅಂತಂದರೆ ಏನು? ಆ ಹಣ್ಣು ಅಂತಲ್ಲ, ಅದಕ್ಕೆ ಹಣ್ಣು ಅದಲ್ಲ. ಹಣ್ಣು ಅಂತಂದರೆ ಕರ್ಮಫಲ. ಕರ್ಮಫಲ ಅಂತಂದರೆ ಏನು? ಅಪೇಕ್ಷೆ, ಡಿಸೈರ್, ಡಿಮ್ಯಾಂಡ್. ಅಪೇಕ್ಷೆ ಮಾಡುವವನು ಸಾವಿಲ್ಲದ ಮೋಕ್ಷವನ್ನು ಪಡಿಲಾರ. ಯಾವಾಗೂ ಪ್ರಾಪಂಚಿಕವಾದಂಥ ಯಾವುದೋ ಒಂದು ಬಯಕೆ ಇದ್ದವನು ಅವನು ಮೋಕ್ಷಕ್ಕೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಆತ ನಿರಂತರ ಹುಟ್ಟು ಸಾವಿನ ಚಕ್ರದಲ್ಲಿ ಸುತ್ತಾನೇ ಇರ್ತಾನೆ. ಅದು ಎಟಮಲಾಜಿಕಲಿ ಇದನ್ನು ನೋಡಿದ್ರೆ ಅರ್ಥ. ಬಟ್ ಅವರ ಬೈಬಲ್ನಲ್ಲಿ ಅವ್ರ ಪ್ರಕಾರ ಮತ್ತೆ ಮುಂದೆ ಜನ್ಮ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೂ ಇದಕ್ಕೂ ಕಾಂಟ್ರಡಿಕ್ಟರಿ ಆಗಿರುತ್ತೆ. ಬಟ್ ನಮಗೆ ಒಳ ಅರ್ಥ ನೋಡಿದಾಗ ಈ ರೀತಿ ಅರ್ಥ ಬರ್ತದೆ. ಮತ್ತು ಪ್ರಾಹು ಅವ್ಯಯಂ ಅಂತ ಬರ್ತದೆ. ಪ್ರಾಹು ಅಂತಂದರೆ ತಿಳಿದು ಹೇಳುವುದು, ತಿಳ್ಕೊಂಡು ಹೇಳಬೇಕು. ವೇದಕಾಲದ ಋಷಿಗಳು ಈ ಪ್ರಪಂಚ ಒಂದು ಅಶ್ವತ್ಥ ಅಂತ ತಿಳಿದು ಹೇಳಿದ್ದಾರೆ ಅಂತ ಹೇಳ್ತಾನೆ ಕೃಷ್ಣ ಈ ಶ್ಲೋಕದಲ್ಲಿ. ಈ ಪ್ರಪಂಚ ನಶ್ವರ, ಒಂದು ದಿನ ನಾಶ ಆಗುವಂಥದ್ದು ಅಂತ ಹೇಳಿ ತಕ್ಷಣ ಕೃಷ್ಣ ಹೇಳ್ತಾನೆ ಇದು ಅವ್ಯಯ ಅಂತ, ಅಂದರೆ ನಾಶವಿಲ್ಲದ್ದು. ಇದು ಅರ್ಥ ಆಗಬೇಕಾದ್ರೆ ನಾವು ಸ್ವಲ್ಪ ಒಂದು ಸಮುದ್ರದ ಅಡಿಯಲ್ಲಿ ಕೂತ್ಕೋಬೇಕು, ಹತ್ತಿರ. ಅಲ್ಲಿ ಬರುವಂಥ ತೆರೆಗಳನ್ನೆಲ್ಲ ಗಮನಿಸ್ತಾ ಇರೋಣ, ಅಲೆಗಳನ್ನು. ಪ್ರತಿಯೊಂದು ತೆರೆಯೂ ಕೂಡ ಅಬ್ಬರದಿಂದ ಬರ್ತದೆ. ಅಲ್ಲಿ ಯಾವ ತೆರೆಯೂ ಶಾಶ್ವತ ಅಲ್ಲ, ಎಲ್ಲ ತೆರೆಯೂ ಕ್ಷಣಿಕವಷ್ಟೇ. ಆದರೆ ಸಮುದ್ರದಲ್ಲಿ ತೆರೆ ಇಲ್ಲದ ಕ್ಷಣ ಇಲ್ಲ, ಅದು ಅವ್ಯಯ. ಅದೇ ರೀತಿ ಒಂದು ಪ್ರಪಂಚ ನಾಶ ಆಗ್ತದೆ, ಇನ್ನೊಂದು ಪ್ರಪಂಚ ಹುಡ್ತದೆ. ಪ್ರಪಂಚ ನಾಶ ಆಗ್ಬೋದು, ಆದರೆ ಪ್ರಪಂಚದ ಪ್ರವಾಹ ನಿರಂತರ. ಒಂದು ಪ್ರಳಯದ ನಂತರ ಇನ್ನೊಂದು ಸೃಷ್ಟಿ ಆಗ್ತದೆ, ಸೃಷ್ಟಿ ನಂತರ ಮತ್ತೆ ಪ್ರಳಯ ಆಗ್ತದೆ. ಇದು ನಿರಂತರ ಪ್ರಕ್ರಿಯೆ. ಆದ್ದರಿಂದ ಪ್ರಪಂಚ ಅವ್ಯಯ, ಜೀವ ಅನಾದಿ ಅನಂತ. ಹುಟ್ಟು ಸಾವು ಎಂಬುದು ನಿರಂತರವಾಗಿ ನಡೆಯುವಂಥದ್ದು. ಜೀವ ಜಡಗಳ ಸಮಾಗಮನೇ ಜನನ, ಅದರ ಬೇರ್ಪಡುವುದೇ ಮರಣ. ಇಲ್ಲಿ ಎಲ್ಲವೂ ಕೂಡ ನಿರಂತರ ಬದಲಾವಣೆಯನ್ನು ಕಾಣ್ತಿದೆ. ಒಟ್ಟಿನಲ್ಲಿ ಈ ಜಗತ್ತು ಅಳಿವಿರದ ಅಶ್ವತ್ಥ. ಅಶ್ವತ್ಥ ಅಂತಂದರೆ ಈ ಅರ್ಥದಲ್ಲಿ ಹೇಳ್ತಾರೆ. ನಾವು ಕೇವಲ ಮರವನ್ನು ಇಟ್ಕೊಂಡ್ರೆ ಮರ ಶಬ್ದಕ್ಕೆ ಒಂದು ಅರ್ಥ ಹೋಲಿಸ್ಬೋದು. ಇಲ್ಲಿ ಹೇಳ್ತಾನೆ ಕೃಷ್ಣ, ಈ ಮರದ ಮೂಲ ಮೇಲಿದೆ, ಊರ್ಧ್ವ ಮೂಲ. ಮೇಲೆ ಅಂತಂದರೆ ಎಲ್ಲದಕ್ಕಿಂತ ಹಿರಿದಾದ ಭಗವಂತ. ಈ ಪ್ರಪಂಚ ಅನ್ನುವಂಥ ಮರಕ್ಕೆ ಮೂಲ ಭಗವಂತ. ಪ್ರಪಂಚದ ಮೂಲದಲ್ಲಿ ಎಲ್ಲದಕ್ಕಿಂತ ಎತ್ತರದಲ್ಲಿ ತಂದೆ ತಾಯಿಯಾಗಿ ಲಕ್ಷ್ಮೀನಾರಾಯಣರಿದ್ದಾರೆ.
ಜಡ ಪ್ರಕೃತಿಯಿಂದ ಈ ಮರ ವಿಕಸನ ಆಗುತ್ತೆ. ಭಗವಂತನಿಂದ ಚತುರ್ಮುಖ ಬ್ರಹ್ಮ, ವಾಯು, ಗರುಡ, ಶೇಷ, ರುದ್ರ, ಇಂದ್ರಾದಿ ದೇವತೆಗಳು, ಅವಾಂತರ ದೇವತೆಗಳು, ಗಂಧರ್ವರು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಹೀಗೆ ಒಂದರ ನಂತರ ಒಂದು ಶಾಖೆಗಳಾಗಿ ಸೃಷ್ಟಿಯಾದವು. ಇವೆಲ್ಲವೂ ಸೇರಿ ಒಂದು ಮರ ಆಯಿತು. ಇಲ್ಲಿ ಅಧಶಾಖಂ ಅಂತಂದರೆ ಮೇಲಿನಿಂದ ಕೆಳಕ್ಕೆ ಬೆಳೆಯುವುದು ಅಂತ ಅರ್ಥ. ಇದು ದೇವತಾರ್ ತಾರತಮ್ಯವನ್ನು ಸೂಚಿಸ್ತದೆ, ಒಂದೊಂದಾದ್ಮೇಲೆ ಒಂದೊಂದು. ಮರದ ಟೊಂಗೆ ಟಿಸಿಲಿನ ನಂತರ ಅದರ ಎಲೆಗಳು ನೋಡಿದ್ರು. ಈ ಮರದ ಎಲೆಗಳೇ ವೇದಗಳು ಅಂತ ಹೇಳ್ತಾರೆ. ನಮಗೆ ತಿಳಿದಂತೆ ಪ್ರಪಂಚಕ್ಕೆ ಎರಡು ಮುಖ ಇದೆ. ಒಂದು ನಾಮಾತ್ಮಕವಾದಂಥ ಪ್ರಪಂಚ, ಇನ್ನೊಂದು ರೂಪಾತ್ಮಕವಾದ ಪ್ರಪಂಚ. ಇಲ್ಲಿ ರೂಪಾತ್ಮಕ ಪ್ರಪಂಚ ನಮಗೆ ಕಾಣುವಂಥದ್ದು, ಆಕಾರವುಳ್ಳಂಥದ್ದು, ಟೊಂಗೆ ಟಿಸಿಲುಗಳಾದರೆ ನಾಮಾತ್ಮಕದ ಪ್ರಪಂಚ ಮರದ ಎಲೆ, ಶಬ್ದ. ಅದಕ್ಕೆ ಶ್ರುತಿ ಅಂತ ಹೆಸರು ವೇದಕ್ಕೆ. ಮೊಟ್ಟ ಮೊದಲ ನಾಮಾತ್ಮಕ ಪ್ರಪಂಚದಲ್ಲಿ ಸೃಷ್ಟಿಯಾದದ್ದು ವೇದಗಳು. ವಸ್ತುವಿಗೆ ಒಂದು ಹೆಸರು ಕೊಟ್ಟಿರುವುದು ಈ ವೇದಗಳಿರುವಂಥ ವೈದಿಕ ಶಬ್ದಗಳು ಮಾತ್ರವೇ. ಅದೇ ಮನುಸ್ಮೃತಿಗೆ ಒಂದು ಮಾತು ಬರ್ತದೆ, ಸರ್ವೇಷಾಂ ತಸನಾಮಾನಿ ಕರ್ಮಾಣಿ ಚ ಪೃಥಕ್ ಪೃಥಕ್ ವೇದ ಶಬ್ದೇಭ್ಯ ಏವಾದೌ ಪೃಥಕ್ ಸಂಸ್ಥಾಶ್ಚ ನಿರ್ಮಮೇ ಅಂತ ಮನುಸ್ಮೃತಿಯಲ್ಲಿ ಬರ್ತದೆ. ವೇದದಲ್ಲಿ ಏನು ಶಬ್ದಗಳಿವೆಯೋ ಅವು ಮೂಲತಃ ಭಗವಂತನ ಹೆಸರುಗಳು. ಅದನ್ನೇ ಲೋಕಕ್ಕೆ ಬಳಸಿದರು. ಈ ರೀತಿ ಶಬ್ದಗಳ ಸೃಷ್ಟಿಯಾಯಿತು. ಅದೇ ಛಂದಸ್ಸು, ವೇದಮಂತ್ರಗಳ ವಾಂಗ್ಮಯಗಳೇ ಈ ಮರದ ಎಲೆಗಳು ಅಂತ ಹೇಳ್ತಾರೆ. ಯಾಕೆ ವೇದವನ್ನು ಇಲ್ಲಿ ಎಲೆಗಳಿಗೆ ಹೋಲಿಸಿದರು ಅಂತಂದರೆ, ಒಂದು ಮರ ಹೂವು ಹಣ್ಣು ಕೊಡಬೇಕಾದ್ರೆ ಅಲ್ಲಿ ಫಲಪ್ರದ ತತ್ವ ಇರುವುದು ಯಾವುದಕ್ಕೆ? ಎಲೆಗೆ ಮಾತ್ರವೇ. ಹಾಗೆ ನಮಗೆ ಅಧ್ಯಾತ್ಮ ಸಾಧನೆಯ ಫಲಕ್ಕೆ ಕೊಡತಕ್ಕದ್ದು ವೇದಗಳು. ಈ ಕಾರಣಕ್ಕಾಗಿ ಮರವನ್ನು ವಿಶ್ವಕ್ಕೆ ಹೋಲಿಸಿದರು. ಆ ಮರದ ಎಲೆಗಳು ವೇದಗಳಿಗೆ ಹೋಲಿಸಿದ ಕೃಷ್ಣ. ಇನ್ನು ಪ್ರಳಯ ಕಾಲದಲ್ಲಿ ಮರ ನಾಶ ಆಗ್ತದೆ, ಆದರೆ ಮರದ ಎಲೆ ನಾಶ ಆಗುವುದಿಲ್ಲ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಭಗವಂತ ಆಲದ ಎಲೆಯ ಮೇಲೆ ಮಲಗಿರ್ತಾನೆ ಅಂತ ನಾವು ಕೇಳಿದ್ದೇವೆ. ವೇದ ನಿತ್ಯ, ಅದಕ್ಕೂ ನಾಶ ಇಲ್ಲ. ಎಲೆ ಮೇಲೆ ಭಗವಂತ ಮಲಗಿದ ಅಂತಂದರೆ ವೇದವಾಚ್ಯನಾಗಿ ಮಲಗಿರುವುದು ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ವೇದಗಳಿದ್ದು ಅಂದರೆ ಶಬ್ದ ಯಾವಾಗೂ ನಾಶ ಆಗಲ್ಲ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ಬೋದು, ಯಾವ ವಸ್ತುವು ಕೂಡ ಇಲ್ಲದೇ ಇದ್ದಾಗ ವೇದಗಳಿದ್ದವು ಅಂತಂದರೆ ಏನರ್ಥ? ಅಗ್ನಿಮೇ ಏಳೆ ಪುರೋಹಿತಂ ಎನ್ನುವಲ್ಲಿ ಅಗ್ನಿಯೂ ಇಲ್ಲ, ಪುರೋಹಿತನೂ ಇಲ್ಲ. ಹೀಗಿರುವಾಗ ಯಾರು ವೇದವನ್ನು ಹೇಳೋರು ಮತ್ತು ವೇದಗಳ ಪ್ರಳಯ ಕಾಲದಲ್ಲಿ ಯಾರನ್ನು ಹೇಳ್ತವೆ ಅಂತ ಒಬ್ಬ ಪ್ರಶ್ನೆ ಬರ್ತದೆ. ಪ್ರಳಯ ಕಾಲದಲ್ಲಿ ವೇದಗಳಿಗೆ ಭಗವಂತನೊಬ್ಬನೇ ಅಂತ ಅರ್ಥ, ಇನ್ಯಾವ ಅರ್ಥವೂ ಇಲ್ಲ. ಹಾಗಾಗಿ ವೇದದಲ್ಲಿ ಸರ್ವ ಶಬ್ದವೂ ಭಗವಂತನನ್ನೇ ಹೇಳ್ತವೆ. ನಾಮಾನಿ ಸರ್ವಾಣಿ ಯಮಾ ವಿಶಂತಿ ತಂ ವೈ ವಿಷ್ಣುಂ ಪರಮ ಉದಾಹರಂತಿ ಅಂತ ಹೇಳ್ತದೆ. ಉದಾಹರಂತಿ, ಯಾರಲ್ಲಿ ಎಲ್ಲ ಶಬ್ದಗಳು ಪ್ರವೇಶ ಮಾಡ್ತಾವೋ ಅವನೇ ವಿಷ್ಣು. ಆತ ಸರ್ವಶಬ್ದವಾಚ್ಯ. ವಿಷ್ಣು ಅಂತಂದರೆ ಏನು? ವಿಶಂತಿ ಸರ್ವಾಣಿ ನಾಮಾನಿ ಅತ್ರ. ಐತರೇಯ ಆರಣ್ಯಕದಲ್ಲಿ ಹೇಳ್ತಾರೆ, ಸರ್ವೇ ಘೋಷಾಃ ಸರ್ವೇ ವೇದಾಃ ಸರ್ವಾ ರಚಃ ಏಕೈಕ ವ್ಯಾಹೃತಿ. ಪ್ರಕೃತಿಯಲ್ಲಿ ಸರ್ವಶಬ್ದಗಳು, ಸರ್ವನಾದಗಳು ಭಗವಂತನನ್ನೇ ಹೇಳ್ತವೆ. ಹೀಗಾಗಿ ಪ್ರಳಯ ಕಾಲದಲ್ಲಿ ವೇದಾಭಿಮಾನಿ ಲಕ್ಷ್ಮೀ ವೇದವನ್ನು ಹಾಡುತ್ತಿರುವಾಗ ಮತ್ತು ಭಗವಂತ ಕೇಳುತ್ತಿರ್ತಾನೆ. ಇದು ನಾಮಾತ್ಮಕ ಪ್ರಪಂಚದ ಪರಿಕಲ್ಪನೆ. ಕೃಷ್ಣ ಹೇಳ್ತಾನೆ, ಇಲ್ಲಿ ಹೇಳಿದ ವಿಚಾರವನ್ನು ಯಾರು ತಿಳ್ಕೊಳ್ತಾರೋ ಅವರ ಸಮಸ್ತ ವೇದವನ್ನು ತಿಳಿದಂತೆ ಅಂತ ಹೇಳ್ತಾನೆ. ಮತ್ತೊಂದು ಶ್ಲೋಕವನ್ನು ನೋಡೋಣ. ಅಧಃ ಚ ಊರ್ಧ್ವಂ ಪ್ರಸೃತಾಃ ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ವಿಷಪ್ರವಾಳಾಃ. ಅಧಃ ಚ ಮೂಲಾನಿ ಅನುಸಂತಾನಿ ಕರ್ಮ ಅನುಬಂಧೀನಿ ಮನುಷ್ಯಲೋಕೆ. ಬಿಡಿಸಿ ಹೇಳಿದ್ದೇನೆ ಇದನ್ನು. ಮರದ ವರ್ಣನೆಯಲ್ಲಿ ಇಲ್ಲಿ ಮತ್ತಷ್ಟು ವಿವರವಾಗಿ ಹೇಳ್ತಾನೆ ಕೃಷ್ಣ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ ಎನ್ನುವಲ್ಲಿ ಆಲದ ಮರದ ವರ್ಣನೆ ಎದ್ದು ಕಾಣುತ್ತೆ. ಸೊ ಪಂಚಭೂತ ಎನ್ನುವಂಥ ಟೊಂಗೆ, ಟಿಸಿಲು
ಮೇಲಿನಿಂದ ಕೆಳಗೆ ತನಕ ವ್ಯಾಪಿಸಿಕೊಂಡಿರ್ತದೆ. ನಮ್ಮ ಶರೀರವನ್ನೇ ನೋಡಿದಾಗ ನಮ್ಮ ಸಹಸ್ರಾರದಲ್ಲಿ ಭಗವಂತ ಕೂತಿದ್ದಾನೆ. ಮೇಲಿನಿಂದ ಕೆಳಗಿನ ತನಕ ಪಂಚಭೂತಗಳು ಸತ್ವ, ರಜಸ್ಸು, ತಮಸ್ಸು ಎನ್ನುವ ತ್ರಿಗುಣಗಳು ಟೊಂಗೆಗಳಾಗಿ ನಿಂತಿವೆ. ಇಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಚಿಗುರು, ಎಲೆಗಳಿದ್ದಂತೆ, ಅಂದರೆ ಪಂಚಭೂತಾತ್ಮಕವಾದಂಥ ವಿಷಯಗಳೇ ಈ ಮರದ ಚಿಗುರುಗಳು. ಈ ಚಿಗುರು ನಮಗೆ ಯಾವಾಗಲೂ ಆಕರ್ಷಣೆ. ಭಗವಂತನ ಅನಂತ ರೂಪ ಮೇಲಿನಿಂದ ಕೆಳಗೆ ತನಕ ನಮ್ಮ ಅಂಗಾಂಗಗಳಲ್ಲಿ ತುಂಬಿದೆ. ಅಲ್ಲಿ ನಮ್ಮ ಕರ್ಮವನ್ನು ಅವಲಂಬಿಸಿ ಅವನ ಕ್ರಿಯೆ. ಭಗವಂತನ ಮೂಲ ಮೇಲೆ ಆದತೆ ಆತ ಮೇಲಿನಿಂದ ಕೆಳಗೆ ತನಕ ಹರವಿಕೊಂಡಿದ್ದಾನೆ. ಹೀಗೆ ಆತ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಅಂತ ಹೇಳ್ತಾರೆ. ಮತ್ತೊಂದು ಶ್ಲೋಕವನ್ನು ನೋಡೋಣ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನಚಾದಿರ್ ನಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಆಮೇಲೆ ಮತ್ತೊಂದು ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸುತ ಪುರಾಣಿ ಅಂತ 2 ಶ್ಲೋಕ. ಕೃಷ್ಣ ಹೇಳ್ತಾನೆ, ಈ ಪ್ರಪಂಚದಲ್ಲೇ ಇದ್ದು ಪ್ರಪಂಚವನ್ನು ನೋಡಿದರೆ ನಾನು ವರ್ಣಿಸಿದ ಅಖಂಡ ದರ್ಶನ ಸಾಧ್ಯ ಆಗೋದಿಲ್ಲ ನಿಮಗೆ. ಯಾಕೆಂದರೆ ನಮಗೆ ಯಾವ ವಸ್ತುವನ್ನೂ ಕೂಡ ಪರಿಪೂರ್ಣವಾಗಿ ಸಮಗ್ರವಾಗಿ ತಿಳಿದುಕೊಳ್ಳೋಕೆ ಆಗೋದಿಲ್ಲ. ಯಾಕೆಂತಂದರೆ ಇಡೀ ವಿಶ್ವವನ್ನು ತಿಳಿಯದೆ ವಿಶ್ವದ ಒಂದು ಚಿಕ್ಕ ಕಣ ಅರ್ಥ ಆಗೋದಿಲ್ಲ ನಮಗೆ. ಸಮುದ್ರ ತೀರದಲ್ಲಿ ಒಂದು ಕಪ್ಪೆ ಸಮುದ್ರದ ಆಳ, ಅಗಲ ಮತ್ತು ಸಮುದ್ರದ ಅಗಾಧೆಯನ್ನು ಹೇಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲವೋ ಹಾಗೆ ನಾವು ಈ ಪ್ರಪಂಚವನ್ನು ಪೂರ್ಣ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು? ಅದು ಪ್ರಳಯ ಕಾಲದಲ್ಲಿ ನಾಶವಾಗಿ ಎಲ್ಲಿ ಹೋಗಿತ್ತು? ಈ ಆಕಾಶದಲ್ಲಿ ಎಲ್ಲ ಗ್ರಹಗೋಳಗಳು ನಿರಾಧಾರವಾಗಿ ಹೇಗೆ ನಿಂತಿವೆ? ನಾವು ಈ ರೀತಿ ಪ್ರಶ್ನೆ ಹಾಕ್ತಾ ಹೋದರೆ ಇದಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ. ವಿಜ್ಞಾನದಲ್ಲಿ ಕೂಡ ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಇಲ್ಲ. ಯಾಕೆಂತಂದರೆ ವಿಜ್ಞಾನ ನಿಂತಿರೋದೇ ಕೇವಲ ಕಲ್ಪನೆಯ ಗೋಪುರದ ಮೇಲೆ. ಋಗ್ವೇದದಲ್ಲಿ ಪ್ರಳಯ ಕಾಲದ ಸ್ಥಿತಿಯನ್ನು ವಿವರಿಸ್ತಾರೆ. ನಾಸದಾಸೀಸ್ನೋ ಅಸದಾ ಸೈತಧಾನಿ ನಾಸೀದ್ರಜೋನು ವ್ಯೋಮ ಅಂತ 10ನೇ ಮಂಡಲದಲ್ಲಿ 129ನೇ ಸೂಕ್ತದಲ್ಲಿ ಬರ್ತದೆ. ಅಂದರೆ ಕಣ್ಣಿಗೆ ಕಾಣುವಂಥದ್ದೂ ಇಲ್ಲ, ಕಣ್ಣಿಗೆ ಕಾಣದ್ದೂ ಇಲ್ಲ, ಈ ಲೋಕಗಳೇ ಪ್ರಳಯ ಕಾಲದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಏನೂ ಇಲ್ಲದ ಈ ಪ್ರಪಂಚ ಸೃಷ್ಟಿ ಹೆಂಗಾಯಿತು? ಚಾಂದೋಗ್ಯೋಪನಿಷತ್ತು ಕೂಡ ಹೇಳ್ತಾರೆ, ಏನೂ ಇಲ್ಲದೆ ಎಲ್ಲವೂ ಹುಟ್ಟಿತು ಅನ್ನೋದಕ್ಕೆ ಖಂಡನೆ ಮಾಡ್ತಾ ಹೇಳ್ತಾರೆ, ಕಥಮಸತಃ ಸಜ್ಜಾಯತೆ ಅಂತ. ಸೊ ಪ್ರಳಯ ಕಾಲದಲ್ಲಿ ಭಗವಂತ ಪ್ರಳಯ ಸಮುದ್ರದಲ್ಲಿ ಮಲಗಿರ್ತಾನೆ ಎನ್ನುವುದನ್ನು ನಾವೆಲ್ಲರೂ ಕೇಳಿದ್ದೇವೆ. ಈ ಲೋಕವೇ ಇಲ್ಲದಿರುವಾಗ ಯಾವ ಸಮುದ್ರದು, ಯಾವ ನೀರದು? ಇದನ್ನು ಅರ್ಥ ಮಾಡಿಕೊಳ್ಬೋದು ಹೇಗೆ? ಸೊ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಪ್ರಳಯ ಕಾಲದಲ್ಲಿ ಎಲ್ಲವೂ ಸಿಡಿದು ಪರಮಾಣುವ ರೂಪದಲ್ಲಿ ಪಡೆಯುತ್ತವೆ. ಇದೇ ಪ್ರಳಯ ಸಮುದ್ರ ಅಂತಾರೆ. ಈ ಕಾಲದಲ್ಲಿ ಎಲ್ಲ ಜೀವಜಾತಗಳು ತಮ್ಮ ಸ್ಥೂಲ ಶರೀರವನ್ನು ಕಳಚಿಕೊಂಡು ಸೂಕ್ಷ್ಮ ಶರೀರದಲ್ಲಿ ತಮ್ಮ ಇರುವಿನ ಅರಿವೂ ಇಲ್ಲದೆ ಭಗವಂತನ ಒಡನಲ್ಲಿ ಇರ್ತಾರೆ. ಮತ್ತು ಸೃಷ್ಟಿಕಾಲದಲ್ಲಿ ಹಂತ ಹಂತವಾಗಿ ಈ ಪ್ರಪಂಚ ರೂಪುಗೊಳ್ಳುತ್ತದೆ. ಇದೆಲ್ಲವನ್ನು ಮಾಡುವವನು ಆ ಭಗವಂತ. ಇಂತಹ ಪ್ರಪಂಚ ತಲೆ, ಬುಡ, ನಡು ಯಾವುದೂ ತಿಳಿಯದಷ್ಟು ಆಳವಾಗಿದೆ. ಅದಕ್ಕಾಗಿ ನಾವು ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂಗಾಗುತ್ತೋ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ನೋಡಿ, ನಮಗೆ ಮನೆಗೆ ಗೋಧಿ ಹಿಟ್ಟು ಇರ್ತದೆ. ಗೋಧಿಯನ್ನು ಮೆಷಿನ್ಗೆ ಹಾಕಿ ಅದನ್ನು ಹಿಟ್ಟಾಗಿ ಮಾಡ್ತೇವೆ. ಹಿಟ್ಟಲ್ಲಿ ನೋಡಿದ್ರೆ ಒಂದೊಂದು ಕಣವೂ ಒಂದೊಂದು ಪರಮಾಣು ರೂಪದಲ್ಲಿ ಇರುತ್ತೆ. ಒಂದು ಹಿಡಿ ತಗೊಂಡು ಮನೆಯಲ್ಲಿ ಹಂಗೆ ಬಿಸಾಡ್ರಿ, ನಿಮಗೆ ಆ ಹಿಟ್ಟಿನ ಶೇಪೇ ಗೊತ್ತಾಗೋದಿಲ್ಲ. ಮತ್ತು ಹಿಟ್ಟಿಲ್ಲವ ಅಂದರೆ ಕೆಳಗೆ ಇರ್ತದೆ. ನೀವು ಕಸ ಬೆಳೆದ್ರೆ ಅಂದ್ಕೊಳ್ಳಿ ಮತ್ತೆ ಸಾಲಿಡ್ ಆಗ್ತದೆ. ಅದನ್ನು ನೀರು ಹಾಕಿದ್ರೆ ಅಂದ್ಕೊಳ್ಳಿ ಒಂದು ಪರ್ಫೆಕ್ಟ್ ಶೇಪ್ ಬರ್ತದೆ. ಆದರೆ ಪ್ರಳಯ ಕಾಲದಲ್ಲಿ ಎಲ್ಲ ಪರಮಾಣು ರೂಪದಲ್ಲಿ ಆಗೋಗುತ್ತೆ ಅಂದರೆ ನಮಗೆ ಕಾಣೋದಿಲ್ಲ ಅಷ್ಟೇ. ಅದನ್ನೇ ಸಮುದ್ರ ಅಂತ ಕರೀತಾರೆ.
ಸೊ ಚಾಂದೋಗ್ಯ ಉಪನಿಷತ್ತಲ್ಲಿ ಇದು ನಮಗೆ ಗೊತ್ತಾಗೋದಿಲ್ಲ. ಸೊ ಚಾಂದೋಗ್ಯ ಉಪನಿಷತ್ತಲ್ಲಿ ನಮಗೆ ಗೊತ್ತಿದೆ, ಉದ್ದಾಲಕ ಗುರುಕುಲದಲ್ಲಿ 12 ವರ್ಷ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರ್ತಾನೆ. ತನ್ನೆದುರು ಅಹಂಕಾರದಿಂದ ಸಿಡಿದು ನಿಂತಹ ಮಗ ಶ್ವೇತಕೇತು ಅಂದರೆ ನಚಿಕೇತು ಅವರಣ್ಣ, ಅವನನ್ನು ಉದ್ದೇಶಿಸಿ ತಂದೆ ಕೇಳ್ತಾನೆ, ಉತತಂ ಆದೇಶ್ಯಂ ಅಪ್ರಾಚ್ಯ ಯನಾಶ್ರುತಂ ಸ್ವತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಸೊ ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿತದೋ ಅದನ್ನು ತಿಳ್ಕೊಂಡು ಬಂದೀಯ ನೀನು ಅಂತ ಕೇಳ್ತಾನೆ. ಇದೊಂದು ಪ್ರಸಂಗ. ಇಲ್ಲಿ ಕೃಷ್ಣ ಹೇಳ್ತಾನೆ, ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳ್ಕೊಂಡಂಗೆ ಆಗ್ತದೋ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆ ಪರಶಕ್ತಿಗೆ ಶರಣಾಗು ಅಂತ. ಉಪನಿಷತ್ತು ಕೂಡ ಇದನ್ನೇ ಹೇಳುತ್ತೆ, ಯಸ್ಮಿನ್ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತಿ ಅಂತ ನಮಗೆ ಮಂಡಕೋಪನಿಷತ್ತಲ್ಲಿ ಬರ್ತದೆ. ಸೊ ಭಗವಂತನನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಎನ್ನುವುದೇನೋ ಸರಿ, ಆದರೆ ಅವನನ್ನು ತಿಳಿಯುವಂಥ ಮಾರ್ಗ ಯಾವುದು? ಈ ಅಖಂಡವಾಗಿ ಬೇರೂರಿದಂಥ ಮರದ ಮೂಲವನ್ನು ಸೇರುವುದು ಹೇಗೆ? ಇದಕ್ಕೆ ಕೃಷ್ಣ ಹೇಳ್ತಾನೆ, ಜ್ಞಾನ ಎಂಬುದು ಒಂದು ಕತ್ತಿ ಇದ್ದಂಗೆ, ಅನಾಸಕ್ತಿ ಅಂದರೆ ಡಿಟ್ಯಾಚ್ಮೆಂಟ್ ಮತ್ತು ಉಪಾಸನೆ ಎನ್ನುವಂಥ ಸಾಣೆಯ ಕಲ್ಲಿನಲ್ಲಿ ಹರಿತಗೊಳಿಸಿ ಆಳವಾಗಿ ಬೇರೂರಿರುವಂಥ ಮರವನ್ನು ತರಿದು ಪರತತ್ವವನ್ನು ಹುಡುಕು ಅಂತ ಹೇಳ್ತಾರೆ. ನಾವು ಎಲ್ಲಿ ಹೋದರೂ ಕೂಡ ಮರಳಿ ಇಲ್ಲಿಗೇ ಬರ್ತೇವೆ. ಎಲ್ಲಿ ಹೋದರೆ ಇಲ್ಲಿಗೆ ಮತ್ತೆ ಬರೋದು ಬೇಡವೋ ಅದನ್ನು ಅನ್ವೇಷಣೆ ಮಾಡಬೇಕು. ಭಗವಂತನ ಇತಿಮಿತಿ ರಾಹಿತ್ಯವನ್ನು ಅರಿಯುವಂಥ ಜ್ಞಾನವೇ ಇದಕ್ಕೆ ಕೊಡಲಿ. ಇಲ್ಲಿಯೂ ಕೂಡ ನಾವೇ ನಮ್ಮ ಪ್ರಯತ್ನದಿಂದ ಮೂಲವನ್ನು ಸೇರಲು ಸಾಧ್ಯ ಇಲ್ಲ, ಆ ಶಕ್ತಿ ನಮಗಿಲ್ಲ. ಅದಕ್ಕಾಗಿ ಇರುವಂಥ ಒಂದೇ ಮಾರ್ಗ ಆ ಪರಶಕ್ತಿಯನ್ನು ಶರಣಾಗುವುದು. ಆತನ ಅನುಗ್ರಹದಿಂದ ಮಾತ್ರ ನಾವು ಆ ಪುರುಷೋತ್ತಮವನ್ನು ಸೇರೋದು ಸಾಧ್ಯ. ಮತ್ತು ಮತ್ತೊಂದು ಶ್ಲೋಕ, ನಿರ್ಮಾಣಮೋಹಾ ಜಿತ ಸಂಗದೋಷಾ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾ ದ್ವಂದ್ವೈ ವಿಮುಕ್ತಾ ಸುಖದುಃಖ ಸಂಜ್ಞೈ ಗಚ್ಚಂತಿ ಅಮೂಢಾ ಪದಂ ಅವ್ಯಯಂ ತತ್ ಅಂತ ಹೇಳ್ತಾರೆ. ಇನ್ನು ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಕೃಷ್ಣ ಈ ಶ್ಲೋಕದಲ್ಲಿ ಹೇಳಿರುವಂಥ ವಿಚಾರ ಈ ಹಿಂದಿನ ಅನೇಕ ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಬಂದಿದೆ. ಮತ್ತು ಅದು ಬಂದ ಎಲ್ಲವನ್ನೂ ಸಮಿಷ್ಟಿಯಾಗಿ ಇಲ್ಲಿ ಕೃಷ್ಣ ಹೇಳಿದ್ದ. ಸೊ ಭಗವಂತನಲ್ಲಿ ಶರಣಾಗತಿ ಬೇಡಿ ಸಾಗುವ ನಮ್ಮ ಜೀವನದ ಹಡೆ ಹೇಗಿರಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾನೆ. ಸೊ ಎಲ್ಲದಕ್ಕಿಂತ ಮೊದಲು ಮಾನ ಮೋಹವನ್ನು ಬಿಡಬೇಕು ಅಂತ ಹೇಳ್ತಾನೆ ಕೃಷ್ಣ. ಹಿಂದೆ ಅನೇಕ 21 ಗುಣಗಳನ್ನು ನೋಡಿದ್ವಲ್ಲ, ಅಮಾನಿತ್ವಂ ಮಡಂಬಿತ್ವಂ ಅಹಿಂಸಾ ಶಾಂತಿರಾಜ್ಯವಂ 14ನೇ ಅಧ್ಯಾಯದಲ್ಲಿ, ನಾವು 13ನೇ ಅಧ್ಯಾಯದಲ್ಲಿ ನಾವು ಭಗವಂತನನ್ನು ತಿಳ್ಕೊಳ್ಬೇಕಾದ್ರೆ, ಅದೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಮನುಷ್ಯನಿಗೆ 21 ಕ್ವಾಲಿಟೀಸ್ ಇರಬೇಕು ಅಂತಂಬೋದು ನಾವು ಹಿಂದೆ ನೋಡಿದ್ದೇವೆ. ಅದನ್ನೇ ಇಲ್ಲಿ ಹೇಳುತ್ತೆ. ಎಲ್ಲದಕ್ಕಿಂತ ಮೊದಲು ಮಾನ ಮೋಹವನ್ನು ಬಿಡಬೇಕು. ಅಂದರೆ ನಾನು ಎನ್ನುವಂಥ ಅಹಂಕಾರ ಮತ್ತು ನನ್ನದು ಎನ್ನುವಂಥ ಮಮಕಾರ ಇವೆರಡನ್ನು ನಾವು ಮೊದಲು ತೊರಿಬೇಕು. ಸಿಂಪಲಾಗಿದೆ ಸ್ಟೇಟ್ಮೆಂಟ್ ಇದು. ಅದು ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬ ಕಷ್ಟ. ನೋಡೋಣ. ಈ ಪ್ರಪಂಚಕ್ಕೆ ಬರುವಾಗಲೂ ನಾವು ಎಲ್ಲರಿಗೂ ಗೊತ್ತಿದ್ದ ಸ್ಟೇಟ್ಮೆಂಟ್, ನಾವು ಬತ್ತಲೇ ಬರ್ತೇವೆ, ಹೋಗುವಾಗ ಬರಿಗೈಯಿಂದಲೇ ಹೋಗ್ತೇವೆ. ಹೀಗಿರುವಾಗ ಇಲ್ಲಿ ನಾನು ನನ್ನದು ಎಂಥ ಅಹಂಕಾರ ಮಮಕಾರದ ಬೀಳೋದ್ರಲ್ಲಿ ಯಾವುದೇ ಅರ್ಥವಿಲ್ಲ. ಸಂಘದೋಷ ನಮ್ಮ ಮೇಲೆ ಅನೇಕ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಅದಕ್ಕಾಗಿ ನಾವು ಸಂಘದೋಷವನ್ನು ಗೆಲ್ಲಬೇಕು. ಸಂಘದೋಷ ಅಂತಂದರೆ ಕೆಟ್ಟವರ ಜೊತೆ ಒಡನಾಟ ಒಂದೇ ಅಲ್ಲ, ನಮ್ಮ ಮನಸ್ಸನ್ನು ಡೈವರ್ಟ್ ಮಾಡುವಂಥ ಪ್ರತಿಯೊಂದು ವಿಷಯವೂ ಅದೇ. ಒಂದು ವಸ್ತುವಿನ ಅತಿಯಾದಂಥ ಒಡನಾಟ, ಅದರ ಮೇಲಿನ ಅತಿಯಾದಂಥ ಮಮಕಾರ ಎಂದೆಂದಿಗೂ ಒಳ್ಳೆಯದಲ್ಲ. ಈ ರೀತಿ ನಮಗೆ 2ನೇ ಅಧ್ಯಾಯದಲ್ಲಿ ಬರ್ತಲ್ವ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ. ಒಂದು ಯಾವುದನ್ನು ನಾವು ಒಂದು ವಿಷಯವನ್ನು ಆಲೋಚನೆ ಮಾಡಿ ಇಷ್ಟಪಡ್ತೀವೋ, ಇಷ್ಟಪಟ್ಟ ಮೇಲೆ ಅದರ ಸಂಘ ಆಯಿತು. ಆ ಸಂಘದಿಂದ ನಮಗೆಲ್ಲವೂ ಮುಂದೆ ಅದನ್ನು ಇಷ್ಟಪಡೋದಾಗಲಿ, ಅದನ್ನು ಅಟ್ಯಾಚ್ ಮಾಡಿಕೊಳ್ಳೋದು, ಅದನ್ನು ದ್ವೇಷ ಮಾಡೋದು ಎಲ್ಲ ಒಂದರಿಂದ ಒಂದು ಶುರು ಆಗ್ತದೆ. ಅದರಲ್ಲಿ ಆ ಸಂಘ ಬೇಡ ಅಂತ ಹೇಳ್ತಾರೆ. ಈ ರೀತಿ ನಿರ್ಲಿಪ್ತತೆಯಿಂದ ಬದುಕಬೇಕಾದ್ರೆ ಮೊದಲು ನಾವು ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಬೈಕಿಗಳನ್ನು ಬಿಟ್ಟು ಸುಖ ಬಂದಾಗ ಹಾರಾಡದೆ, ದುಃಖ ಬಂದಾಗ ಕುಗ್ಗದೆ,
ದ್ವಂದ್ವಾತೀತರಾಗಿ ಬದುಕುವುದು ನಾವು ಕಲಿಬೇಕು. ಸೋಲೆ ಗೆಲುವಿನ ಮೆಟ್ಲು, ದುಃಖ ಸುಖದ ಮೆಟ್ಲು. ಹಗಲು ರಾತ್ರಿಯನ್ನು ಸ್ವೀಕರಿಸಿದಂತೆ ನಾವು ಸ್ವೀಕರಿಸಬೇಕಾಗತ್ತೆ. ಸೊ ಲೌಕಿಕ ನಿರೀಕ್ಷೆ ನಿರಾಶೆಯ ಮೂಲ. ಇದರ ಹಿಂದೆ ಹೋದವರು ತಿಳಿಗೇಡುಗಳು ಅಂತ ಹೇಳ್ತಾನೆ ಕೃಷ್ಣ. ಅವರು ತಾವಾಗಿ ತಮ್ಮ ಜೀವನದಲ್ಲಿ ಸಮಸ್ಯೆಯನ್ನು ತಂದುಕೊಡ್ತಾರೆ. ಆದರೆ ಈ ಮರ್ಮವನ್ನು ಅರಿತಂಥ ಜ್ಞಾನಿಗಳು ಭಗವಂತನ ಲೋಕವನ್ನು ನಿರಾಯಾಸವಾಗಿ ಸೇರ್ತಾರೆ. ಇದು ನಿಶ್ಚಯ ಅಂತ ಹೇಳ್ತಾರೆ. ಸೊ ದೇವರ ಬಗ್ಗೆ, ದೇವರನ್ನು ನಂಬುವರಲ್ಲೇ ಅನೇಕ ಅಭಿಪ್ರಾಯ ಭೇದಗಳಿದೆ. ಸೊ ಪ್ರತಿಯೊಬ್ಬರೂ ಕೂಡ ತಮ್ಮ ವಿಚಾರಧಾರೆಯೇ ಸರಿ ಎನ್ನುವಂಥ ಭಾವನೆ ಇರ್ತದೆ. ಇದಕ್ಕಾಗಿ ಕೃಷ್ಣ ಅದಕ್ಕೂ ಕೂಡ ಹೇಳ್ತಾರೆ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನಾವು ಚಿಂತನೆ ಮಾಡಿದರೆ ನಾವು ನೋಡಿ, ನಮಗೆ ವಿಭಕ್ತಿಗಳ ಬಗ್ಗೆ ಗೊತ್ತಿದೆ. ನಾವು ಚಿಕ್ಕಂದಾಗಿ ಓದ್ಕೊಂಡಿರ್ತೇವೆ. ರಾಮ ರಾಮೋ ರಾಮ, ಹೇ ರಾಮ ಹೇ ರಾಮೋ ಹೇ ರಾಮ, ರಾಮನೋ ರಾಮನ, ರಾಮನಿಂದ, ರಾಮನಿಗಾಗಿ. ಇದೇ ವಿಭಕ್ತಿಯನ್ನು ನಾವು ನಾನು ಅಂತಂಬೋದಕ್ಕೆ ನೋಡಿದ್ರೆ ಹೇಗಿರುತ್ತೆ? ನಾನು ಅಂತಂಬೋದು ಪ್ರಥಮ ವಿಭಕ್ತಿ, ನನ್ನನ್ನು ದ್ವಿತೀಯ ವಿಭಕ್ತಿ, ನನ್ನಿಂದ ತೃತೀಯ ವಿಭಕ್ತಿ, ನನಗಾಗಿ ಚತುರ್ಥಿ, ನನ್ನಿಂದ ನನ್ನ ದಶೆಯಿಂದ ಪಂಚಮಿ, ನನ್ನ ಅದನ್ನೇ ಸಂಸ್ಕೃತದಲ್ಲಿ ಮಮ ಅಂತ ಕರೀತಾರೆ. ಮಮಕಾರ, ಅಹಂಕಾರ, ಮಮಕಾರ. ಅಹಂ ಎಂಬುದು ಪ್ರಥಮ ವಿಭಕ್ತಿ ಇರಬೇಕು. ನಾನು ಅಂದರೆ ಸಂಸ್ಕೃತದಲ್ಲಿ ಅಹಂ ಅಂತ ಕರಿತೇವೆ, ಇಂಗ್ಲೀಷಲ್ಲಿ ಐ ಅಂತ ಕರಿತೇವೆ, ತೆಲುಗಲ್ಲಿ ನೀನು ಅಂತ ಕರಿತೇವೆ. ಅದಕ್ಕೆ ಷಷ್ಠಿ ವಿಭಕ್ತಿ, ಪ್ರಥಮ ವಿಭಕ್ತಿ ಷಷ್ಠಿ ವಿಭಕ್ತಿ ಸೇ ನಾನು ನನ್ನದು, ಪ್ರಥಮ ವಿಭಕ್ತಿ ಮತ್ತು ಷಷ್ಠಿ ವಿಭಕ್ತಿ. ಮನುಷ್ಯನನ್ನು ತುಂಬ ಗೊಂದಲಗೆಡಿಸೋದಿದೆ. ಈಗ ನಾವು ಹಿಂದೆ ಮೋಕ್ಷಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಬಂತು. ಮನುಷ್ಯನಿಗೆ 3 ಅವಸ್ಥೆ ಇರುತ್ತೆ: ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ. ಜಾಗೃತಾವಸ್ಥೆಯಲ್ಲಿ ಸುಖ ಇದೆ, ದುಃಖ ಇದೆ. ಸುಖನ ನಾವು ರಿಕಗ್ನೈಸ್ ಮಾಡ್ಲಿಕ್ಕೆ ಬರಲ್ಲ, ದುಃಖವನ್ನು ರಿಕಗ್ನೈಸ್ ಮಾಡ್ತೇವೆ. ಯಾಕೆಂದರೆ ಮನುಷ್ಯನಿಗೆ ಎಷ್ಟು ಸುಖ ಬಂದಿದೆಯೋ ಯಾರೂ ಹೇಳಲ್ಲ, ಅವನಿಗೆ ನೆನಪು ಕೂಡ ಇರಲ್ಲ. ಯಾಕೆಂದರೆ ಸುಖ ಅಂತಂಬೋದು ಮನುಷ್ಯನ ಸಹಜ ಸ್ಥಿತಿಯನ್ನು ಡಿಸ್ಟರ್ಬ್ ಮಾಡಲ್ಲ. ದುಃಖ ಅಂತಂಬೋದು ಬಂದರೆ ಮನುಷ್ಯನ ಸಹಜ ಸ್ಥಿತಿಯನ್ನು ಡಿಸ್ಟರ್ಬ್ ಮಾಡ್ತದೆ, ಅದಕ್ಕೆ ಬೇಗ ನೆನಪಾಗ್ತದೆ. ಭಗವಂತ ಎಲ್ಲ ಕೊಡ್ತಾನೆ, ಸುಖವನ್ನು ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ. ಆದರೆ ಸುಖವನ್ನು ನಾನು ಮರ್ತು ಬಿಡ್ತೇವೆ ಕೊಟ್ಟಿದ್ದಾನೆಂಬ ವಿಷಯ. ಭಗವಂತ ನನಗೆ ಯಾಕೆ ದುಃಖ ಕೊಟ್ಟ ಅದನ್ನೇ ಹೇಳ್ಕೊಡ್ತಾನೆ. ಭಗವಂತ ಸುಖ ಯಾಕೆ ಕೊಟ್ಟ ಅಂತ ಯಾರೂ ಪ್ರಶ್ನೆ ಮಾಡೋದೇ ಇಲ್ಲ, ಯಾಕೆಂದರೆ ಅದು ಸಹಜ ಸ್ಥಿತಿಯನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಅದಕ್ಕೆ ಸುಖ ಬಂತು ಅಂತಂಬ ಅರಿವು ಕೂಡ ಮನುಷ್ಯನಿಗಿರಲ್ಲ. ಸುಖ ಬರುತ್ತೆ, ಯಾಕೆಂದರೆ ನ ಸುಖಂ ನ ಲಭತೆ ನಿತ್ಯಂ ನ ದುಃಖಂ ಲಭತೆ ನಿತ್ಯಂ ಅಂತಂದರೆ ದುಃಖ ಆಗಲಿ ಸುಖ ಆಗಲಿ ನಿತ್ಯವೂ ಇರಲ್ಲ. ಖಂಡಿತ ಎರಡೂ ಇರುತ್ತೆ. ಮನುಷ್ಯ ಅಂತಂದಮೇಲೆ ಎರಡೂ ಇರುತ್ತೆ. ನನ್ನ ಜೀವನದಲ್ಲಿ ಸುಖವೇ ನೋಡಿಲ್ರಿ, ಎಲ್ಲ ದುಃಖವೇ ಅಂತಂದರೆ ಪ್ರಾಣಿಯಾಗಿರ್ಬೇಕು. ಪ್ರಾಣಿಗಳಿಗೂ ಸುಖ ಇರಲ್ಲ, ಬರೀ ಸುಖ ದೇವತೆಗಳಿಗೆ ಮಾತ್ರವೇ ಇರುತ್ತೆ. ಅವ್ರು ನೋಡ್ರಿ, ನಮ್ಮ ಬಗ್ಗೆ ನಾವು ಕೌಂಟ್ರ್ ಮಾಡೋ ಕಾಲಕ್ಕೆ ನಾನು ಯಾವಾಗೂ ದುಃಖ, ನಂಗೆ ಜೀವನದಲ್ಲಿ ಸುಖನೇ ನೋಡಿಲ್ರಿ ಅಂತ. ಆ ಪಕ್ಕದ ಮನ ನೋಡ್ರಿ, ಯಾವಾಗ ಸುಖದಲ್ಲೇ ಇರ್ತಾನೆ, ಅವನಿಗೆ ದುಃಖವೇ ಇಲ್ಲ. ಯಾಕೆಂದರೆ ಅವನ ದುಃಖ ನಮಗೆ ಕಾಣಲ್ಲ. ಅಂದರೆ ಏನು, ಅವನ ದೇವತೆ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ದೇವತೆಗಳಿಗೆ ದುಃಖ ಇರಲ್ಲ, ಬರೀ ಸುಖ ಮಾತ್ರ ಇರುತ್ತೆ. ಎರಡು ಸ್ಟೇಟ್ಮೆಂಟ್ ತಪ್ಪೆ. ನನಗೆ ದುಃಖ ಮಾತ್ರವೇ ಇರೋದಂದರೆ ನಾನು ಪ್ರಾಣಿ ಅಂತ ಅರ್ಥ ಆಯಿತು. ಪಕ್ಕದ ಮನವ ಯಾವಾಗೂ ಸುಖನೇ ಪಡ್ತಿದ್ದಾರೆ ಅಂತಂದರೆ ಅವನು ದೇವತೆ ಅಂತ ಅರ್ಥ ಆಯಿತು, ದೇವತೆಗಳ ಸಮೂಹ ಅಂತ ಅರ್ಥ. ಸೊ ಇದು ಎರಡೂ ಕೂಡ ಕಾಂಟ್ರಾಡಿಕ್ಟರಿ. ಯಾಕೆಂದರೆ ನಾವು ಮನುಷ್ಯರು, ಮನುಷ್ಯನಿಗೆ ಸುಖ ಇರುತ್ತೆ, ದುಃಖ ಇರುತ್ತೆ. ಸುಖಕ್ಕಿಂತಲೂ ದುಃಖವೇ ಜಾಸ್ತಿ ಇರುತ್ತೆ, ಎಕ್ಸ್ಪೀರಿಯನ್ಸ್ ವೈಸ್ ಪ್ರಾಕ್ಟಿಕಲ್ ಬಂದಾಗ. ನೋಡೋಣ, ಜಾಗೃತಾವಸ್ಥೆಯಲ್ಲಿ ಹತ್ತಿರ ಇರುತ್ತೆ. ಇನ್ನು ಸ್ವಪ್ನಾವಸ್ಥೆಯಲ್ಲಿ ನಮ್ಮ ಕಂಟ್ರೋಲೇ ಇರಲ್ಲ. ನಮಗೆ ಯಾವ ಥರ ಸುಖವಾದ ಸ್ವಪ್ನ ಬರಬೇಕಾ, ಕನಸು ಬರಬೇಕು, ದುಃಖವಾದ ಕನಸು ಬರಬೇಕು, ಅದು ನಮಗೆ ಕಂಟ್ರೋಲೇ ಇರಲ್ಲ. ಇನ್ನು ನಿದ್ದೆಯಲ್ಲಿ ಸಂತೋಷ ಮಾತ್ರವೇ, ದುಃಖ ಅಂತಂಬುದು ಇರೋದೇ ಇಲ್ಲ. ಯಾಕೆ ನಿದ್ದೆಯಲ್ಲಿ ದುಃಖ ಇರಲ್ಲ? ಯಾಕಂದರೆ ಎಲ್ಲರೂ ಮೋಕ್ಷದ ಬಗ್ಗೆ ಚಿಂತನೆ ಮಾಡಬೇಕಾದಾಗ ಅದಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲ ಕೂಡ ತತ್ವಾರ್ಥವನ್ನು ಮಾಡಿದ್ದು, ಆಳವಾಗಿ ಆಲೋಚನೆ ಮಾಡಿದ್ದು ನಿದ್ದೆಯನ್ನು ಕಂಪೇರ್ ಮಾಡಿದ್ದು. ನಿದ್ದೆಯಲ್ಲಿದ್ದಂಥ ಸುಖ ಎಚ್ಚರದಲ್ಲಿ ಯಾಕೆ ಇರೋದಿಲ್ಲ? ನಿದ್ದೆಯಲ್ಲಿ ಏನಾಗ್ತದೆ? ನಿದ್ದೆಯಲ್ಲಿ ನೋಡಿ, ನಿದ್ದೆಯಲ್ಲಿ ನಾನು ಅಂತಂಬೋದೇ ಇರಲ್ಲ, ನಮಗೆ ಸ್ಪರ್ಶನೇ ಇಲ್ಲ. ಈಗ ನಾನು ಅಂತಂಬೋದೇ ಎಚ್ಚರ ಇಲ್ಲದಾಗ ನನ್ನದು, ನನ್ನಿಂದ, ನನಗಾಗಿ, ನಾನೇ ಎಲ್ಲಿ ಬರಬೇಕಿದು? ಯಾವುದು ಬರೋದೇ ಇಲ್ಲ. ಅಂದರೆ ಸಂತೋಷ ಜಾಸ್ತಿ ಇರೋದು ನಿದ್ದೆಯಲ್ಲಿ.
ಹಾಗಾಗಿ ನಾನು ಅಂತಂಬೋದಕ್ಕೆ ನಿಮಗೆ ಇಂಟೆನ್ಸಿಟಿ ಜಾಸ್ತಿ ಆದರೆ, ಪ್ರಪಂಚದ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಆದರೆ ವಿಭಕ್ತಿಗಳು ಹುಟ್ಟುಕೊಳ್ತವೆ. ಇಲ್ಲಿ ಒಂದು ಸುಂದರವಾದಂಥ ಮಾನಸಿಕ ದೃಷ್ಟಿಕೋನ ನೋಡೋಣ. ಸೊ ನಾನು ಅನ್ನೋದಕ್ಕೇನು? ಅಹಂ ಅಂತಂದರೆ ಅವೇರ್ನೆಸ್ ಆಫ್ ಸೆಲ್ಫ್, ಸ್ವಯಂ ಅರಿವಿಗೆ ಶಬ್ದಕ್ಕೆ ವಿವಿಧ ವಿಭಕ್ತಿಗಳು ಸೇರಿದರೆ ಜೀವನದಲ್ಲಿ ನಾನು ಎಂಬ ಭಾವನೆಯೊಂದಿಗೆ ವಿವಿಧ ಸಂಬಂಧಗಳು ಸೇರಿಕೊಳ್ತವೆ. ಆ ಸಂಬಂಧಗಳ ತೀವ್ರತೆ, ಇಂಟೆನ್ಸಿಟಿ ಹೆಚ್ಚಾದಂತೆ ಅಹಂಕಾರ ಮತ್ತು ಮಮಕಾರ ಹೆಚ್ಚಾಗ್ತವೆ. ಇದನ್ನು ಒಂದೊಂದಾಗಿ ನಾವು ನೋಡೋಣ. ಪ್ರಥಮ ವಿಭಕ್ತಿ ಅಂದರೆ ಏನು? ನಾನು ಅಲ್ವಾ. ನಾನು ಎಂಬ ಭಾವನೆಯನ್ನು ಇನ್ನೇನನ್ನೂ ಸೇರದೇ ಇದ್ದಾಗ, ಪ್ರಪಂಚದ ಜೊತೆ ಬೇರೆ ಯಾವುದು ಸಂಬಂಧ ಇಲ್ಲದೇ ಇದ್ದಾಗ, ನಾನು ಅಂತಂಬ ಅಹಂಕಾರ ಜಾಸ್ತಿ ಇಲ್ಲದೇ ಇದ್ದಾಗ, ಅದು ಕೇವಲ ಒಂದು ಅವೇರ್ನೆಸ್ ಅಷ್ಟೆ, ಸ್ವಯಂ ಅರಿವು ಅಂತ ಹೇಳ್ತಾರೆ. ಅಲ್ಲಿ ಹೋಲಿಕೆ ಇಲ್ಲ, ಯಾರ ಜೊತೆನೋ ಸ್ಪರ್ಧೆ ಇಲ್ಲ, ಸ್ವಾಮಿತ್ವದ ಭಾವನೆ ಇಲ್ಲ, ನನ್ನದು ಎಂಬ ಭಾವನೆ ಇಲ್ಲ. ಹಾಗಾಗಿ ಅದೇನಾಗುತ್ತೆ? ಶಾಂತಿಯಾಗಿರುತ್ತೆ. ಚಿಕ್ಕಂದ ಹುಡುಗರು ನೋಡಿ, ಚಿಕ್ಕಂದ ಹುಡುಗರಿಗೆ ನಾನು ಅಂತಂಬ ತುಂಬ ಕಡಿಮೆ, ಅವ್ರಿಗೆ ಅಟ್ಯಾಚ್ಮೆಂಟ್ಸ್ ಏನಿರಲ್ಲ, ತುಂಬ ಸಂತೋಷವಾಗಿರ್ತಾರೆ. ನಮಗೆ ಯಾಕೆ ಸಂತೋಷ ಇರಲ್ಲ? ಸಣ್ಣ ಮಕ್ಕಳಿಗೆ ಆಟ ಆಡೋಷ್ಟು ಅವರು ಹೊಡ್ಕೊಳ್ತವೆ, ಜಗಳ ಆಡ್ತಾರೆ, ಮತ್ತು ಒಂದಾಗ್ತವೆ, ಎಂಜಾಯ್ ಮಾಡ್ತವೆ. ಅವರು ಚಿಕ್ಕಂದಾಗಿದ್ದಂಗೆ ಬೇರೆ ತೊಂದರೆನೇ ಇಲ್ಲ. ಯಾಕೆ ಅಂತಂದರೆ ಆ ನಾನು ಅಂತಂಬೋದು ಜಾಸ್ತಿ ಇಂಟೆನ್ಸಿಟಿ ಇಲ್ಲ. ನಾನು ಎಂಬುದ್ರ ಬಗ್ಗೆ ಅತಿಯಾದಂಥ ನಿರೀಕ್ಷಣೆ ಆಗಲಿ, ತನ್ನ ಬಗ್ಗೆ ನಾನು ಇಂಟೆನ್ಸಿಫೈ ಮಾಡಿಕೊಳ್ಳೋದು ಏನೂ ಇರಲ್ಲ ಅಲ್ಲಿ. ಇಲ್ಲಿ ನಾವು ಅಹಂ ಅಂತಂದರೆ ಅವೇರ್ನೆಸ್ ಆಫ್ ಸೆಲ್ಫ್ ಅಂತ ಅರ್ಥ ಮಾಡಿಕೊಳ್ಬೋದು. ನಾನು ಅಂತಂಬೋದ್ರಲ್ಲಿ ಏನೂ ಸಮಸ್ಯೆ ಇಲ್ಲ. ನಾನು ಎನ್ನುವಂಥ ಅರಿವಿಗೆ ನಾವು ಏನನ್ನು ಸೇರಿಸ್ತೀವೋ ಅದೇ ಮುಖ್ಯ ಆಗುತ್ತೆ. ಇನ್ನು ದ್ವಿತೀಯ ವಿಭಕ್ತಿಗೆ ಬನ್ನಿ. ದ್ವಿತೀಯ ವಿಭಕ್ತಿ ಏನು? ನನ್ನನ್ನು. ಈಗ ನಾನು ನನ್ನನ್ನು ಅಂಬೋದಾಗ್ತದೆ. ನನ್ನನ್ನು ಜನರು ಹೇಗೆ ನೋಡ್ತಾ ಇದ್ದಾರೆ? ಎಕ್ಸಾಂಪಲ್ಸ್: ನನ್ನನ್ನು ಗೌರವಿಸಬೇಕು, ನನ್ನನ್ನು ಯಾರೂ ನೋಯಿಸಬಾರ್ದು, ನನ್ನ ಐಡೆಂಟಿಟಿ, ನನ್ನನ್ನೆಲ್ಲರೂ ಗುರುತಿಸಬೇಕು, ಈ ಥರ ಭಾವನೆಗಳು ಆರಂಭ ಆಗ್ತವೆ. ಇಲ್ಲೇನಾಗುತ್ತೆ? ಸ್ವಾಭಿಮಾನ ನಿಧಾನವಾಗಿ ಅಹಂಕಾರದ ಕಡೆ ಸಾಗ್ತದೆ. ನಾನಂತಂಬೋದು ನನ್ನನ್ನು ಅಂತಾಯಿತು, ನನ್ನ ಬಗ್ಗೆ ಇತರರು ಏನು ಯೋಚಿಸ್ತಾ ಇದ್ದಾರೆ, ಇದು ಅಹಂಕಾರಕ್ಕೆ ಹಾದಿ ಆಗ್ತದೆ. ಇಲ್ಲಿ ಪ್ರಶಾಂತವಾಗಿರ್ಲಿಕ್ಕೆ ಬರೋದಿಲ್ಲ. ತೃತೀಯ ವಿಭಕ್ತಿ ನನ್ನಿಂದ ಅಥವಾ ನನ್ನ ಮೂಲಕ, ಮಯ ಅಂತ ಹೇಳ್ತಾರೆ. ನಾನು ಅಂತಂಬೋದು ನನ್ನಿಂದ ಅಂತಂಬೋದಾದರೆ ನಾನೇ ಮಾಡಿದೆ, ನನ್ನಿಂದಲೇ ಇದು ಸಾಧ್ಯ ಆಯಿತು, ನನ್ನ ಪ್ರಯತ್ನದಿಂದಲೇ ಇದು ನಡೀತು, ಈ ಭಾವನೆ ಬರ್ತದೆ. ಇದೇನಾಗುತ್ತೆ? ಕರ್ತೃತ್ವದ ಭಾವನೆ ಅಂತ, ಡೂಯರ್ಶಿಪ್ ಅಂತ, ಇದು ಹೆಚ್ಚಾಗ್ತದೆ. ಯಾವಾಗ ಕರ್ತೃತ್ವದ ಭಾವನೆ ಹೆಚ್ಚಾಗ್ತದೋ ಎರಡು ರೀತಿಯ ಪರಿಣಾಮಗಳಾಗ್ತದೆ. ಒಂದು ಯಶಸ್ಸು, ನಾನೇ ಮಾಡಿದ್ದು, ಅವಾಗೇನಾಗ್ತದೆ? ಗರ್ವ ಬರ್ತದೆ. ಒಂದು ವೇಳೆ ನಮ್ಮ ಕೈಲಾಗಲಿಲ್ಲ, ವಿಫಲ ಆಯಿತು ಅಂದ್ಕೊಡಿ, ನನ್ನಿಂದಲೇ ತಪ್ಪಾಯಿತು, ನಾನು ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ, ಪಶ್ಚಾತ್ತಾಪ, ಒಂದು ರೀತಿಯಾದಂಥ ಅಪರಾಧದ ಭಾವ ಜಾಸ್ತಿ ಆಗ್ತದೆ. ನನ್ನಿಂದ ಎಂಬ ಭಾವನೆ ಗಟ್ಟಿಯಾದಷ್ಟು ಏನಾಗುತ್ತೆ? ಕರ್ತೃತ್ವದ ಬಂಧನ ಹೆಚ್ಚಾಗ್ತದೆ. ಇದು ತುಂಬ ಕಷ್ಟ. ಆಮೇಲೆ ಚತುರ್ಥಿ ವಿಭಕ್ತಿಗೆ ಬರೋಣ. ನನಗೆ. ಇದು ಬಹಳ ಮುಖ್ಯವಾದಂಥ ಹಂತ. ಇದು ನಾನು ನನಗೆ. ನನಗೆಷ್ಟು? ನನಗೇನು ಲಾಭ? ನನಗೆ ಇದು ಬೇಕು, ನನಗೆ ಗೌರವ ಬೇಕು, ನನಗೆ ಸಂತೋಷ ಬೇಕು, ನನಗೆ ಇನ್ನಷ್ಟು ಬೇಕು. ಇಲ್ಲೇನಾಗ್ತದೆ? ಆಸೆ ಹುಟ್ಟುತ್ತದೆ. ನನಗೆ ಬೇಕು, ಆಸೆ. ಆಸೆ ಈಡೇರಿದ್ರೆ ಏನಾಗುತ್ತೆ? ಸುಖ ಆಗ್ತದೆ. ಈಡೇರದೇ ಇದ್ರೆ ಏನಾಗುತ್ತೆ? ದುಃಖ ಆಗ್ತದೆ. ಯಾಕಂದರೆ ಎರಡೂ ಇರ್ತದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವಾಗೂ ಸುಖವೇ ಇರಲ್ಲ. ನಾವು ಭಗವಂತನ ಮುಂದೆ ಒಂದು ರಿಕ್ವೆಸ್ಟ್ ಇಟ್ಕೊಂಡಿವಿ ಅಂದ್ಕೊಳ್ಳಿ, ಅದು ಈಡೇರ್ತದೆ. ಇನ್ನೊಂದು ಏನಾಗ್ತದೆ? ಎಲ್ಲವೂ ಸಕ್ಸಸ್ ಆಗೋದಿಲ್ಲ. ಒಂದು ಸುಖ, ಒಂದು ದುಃಖ ಎರಡೂ ಇರ್ತದೆ. ಸುಖ ಬಂದಾಗ ಆನಂದ, ದುಃಖ ಬಂದಾಗ ಕಷ್ಟ. ಹೀಗಾಗಿ ನನಗೆ ಎಂಬ ಭಾವನೆ ಎಷ್ಟು ತೀವ್ರವಾಗ್ತದೋ ಆಸೆಯೂ ಅಷ್ಟು ತೀವ್ರವಾಗ್ತದೆ. ನೆಕ್ಸ್ಟ್ ಪಂಚಮಿ ವಿಭಕ್ತಿ ಬರೋಣ. ಮತ್ತು ನನ್ನಿಂದ, ನನ್ನಿಂದ, ನನ್ನ ದೆಸೆಯಿಂದ. ಇದನ್ನು ಮನೋವಿಜ್ಞಾನದ ದೃಷ್ಟಿಯಿಂದ ಕಳೆದುಕೊಳ್ಳುವಂಥ ಭಯದೊಂದಿಗೆ ನೋಡ್ಬೋದು. ನನ್ನಿಂದ ಇದು ಹೋಗಬಾರ್ದು, ನನ್ನ ಸ್ಥಾನ ಹೋಗಬಾರ್ದು, ನನ್ನ ಗೌರವ ಹೋಗಬಾರ್ದು, ನನ್ನ ಸಂಪತ್ತು ಕಡಿಮೆ ಆಗಬಾರ್ದು, ನನ್ನ ಸಂಬಂಧ ಕಳೆದುಕೊಳ್ಳಬಾರ್ದು, ಈ ಭಾವನೆ ಬರ್ತದೆ. ಇಲ್ಲಿ ನನಗೆ ಬೇಕು ಎಂಬುದು ಆಸೆ, ಆದರೆ ನನ್ನದು ಹೋಗಬಾರದು ಅಂತಂಬುದು ಭಯ. ನಮಗೆ ಎಷ್ಟು ಹೆಚ್ಚು
ಸ್ವಾಮಿತತ್ವದ ಭಾವನೆ ಇರ್ತದೆಯೋ ಕಳೆದುಕೊಳ್ಳುವ ಭಯವೂ ಅಷ್ಟೇ ಹೆಚ್ಚಾಗ್ತದೆ. ಹಿಂದೆ ಹಣದ ಬಗ್ಗೆ ನಾವು ನೋಡಿದ್ವಲ್ಲ, ಹಣಕ್ಕೆ 5 ಥರ ಚೋರರಿರ್ತಾರೆ. ಅದು ಹಣಕ್ಕಿದ್ದವನಿಗೆ ಯಾವಾಗೂ ಭಯ ಇರುತ್ತದೆ ಅಂತಂಬೋದು ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವಿ. ಚೋರೇಭ್ಯ ಸಲಿಲಾತ್ ಅಗ್ನೇಹ ಸ್ವಜನಾತ್ ಪಾರ್ಥಿವಾದಪಿ. ದುಡ್ಡಿದ್ರೆ ಕಳ್ಳರ ಕಾಟ, ದುಡ್ಡಿದ್ರೆ ಕಳೆದುಕೊಳ್ಳುವಂಥ ಕಷ್ಟ, ಭಯ ಜಾಸ್ತಿ ಇರ್ತದೆ. ಈ 5 ಇದ್ದವನಿಗೆ ಭಯ ತಪ್ಪಿದ್ದಲ್ಲ. ಯಾವ ಥರ ಭಯ? ಹುಟ್ಟಿದವನು ಹೇಗೆ ಸಾಯೋ ಸಮಯದಲ್ಲಿ ಹೇಗೆ ಭಯ ಆಗ್ತದೋ ಆ ಥರ ಭಯ ತಪ್ಪಿದ್ದಲ್ಲ ಮನುಷ್ಯನಿಗೆ. ಆ ಭಯ ಅಂತಂಬೋದು ನಮಗೆ ಎಲ್ಲಿ ಕಳೆದುಕೊಡ್ತೀವೋ ಅಂತಂಬೋ ಭಯ ನಮಗೆ ನನ್ನಿಂದ ಅಂತಂಬೋದು ಜಾಸ್ತಿ ಆದಾಗ ಇದಾಗ್ತದೆ. ಇದು ಪಂಚಮಿ ವಿಭಕ್ತಿ. ಆಮೇಲೆ ಷಷ್ಠಿ ವಿಭಕ್ತಿ, ಇದು ತುಂಬ ತೊಂದರೆಕಾರಿ. ಇದು ಮಮಕಾರ ಜಾಸ್ತಿ ಉಂಟು ಮಾಡೋದಿಲ್ಲ. ನನ್ನದು, ಇಲ್ಲಿ ನಿನ್ನ ಈ ಒಂದು ನಾನು, ನನ್ನದು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಹಣ, ನನ್ನ ಹೆಸರು, ನನ್ನ ಜ್ಞಾನ, ನನ್ನ ಅಭಿಪ್ರಾಯ, ನನ್ನ ಸ್ಥಾನ, ನನ್ನ ಕಾರು, ಇಲ್ಲಿ ಮಮಕಾರ ಆರಂಭ ಆಗ್ತದೆ. ನನ್ನದು ಎಂಬ ವ್ಯಾಪ್ತಿ ಎಷ್ಟು ಹೆಚ್ಚಾಗ್ತದೆಯೋ ಬಂಧನವೂ ಅಷ್ಟು ಹೆಚ್ಚಾಗ್ತದೆ. ನನ್ನದು ಎಂಬ ಭಾವನೆ ಎಷ್ಟು ಗಟ್ಟಿಯಾಗಿರ್ತದೆಯೋ ಅದನ್ನು ಕಳೆದುಕೊಂಡಾಗ ಉಂಟಾಗುವಂಥ ದುಃಖ ಕೂಡ ಅಷ್ಟೇ ಜಾಸ್ತಿ ಇರ್ತದೆ. ಸುಖ ಎಷ್ಟು ಬರುತ್ತೋ ದುಃಖ ಕೂಡ ಅಷ್ಟೇ ಇರುತ್ತೆ. ಅದಕ್ಕೆ ಶಂಕರಾಚಾರ್ಯ ಕೂಡ ಒಂದು ಕಡೆ ಹೇಳ್ತಾರಲ್ವ, ನಿನಗೆ ದುಃಖ ಬೇಡವಾ, ರಿಜೆಕ್ಟ್ ಸುಖವನ್ನು ಕೂಡ ಬಿಟ್ಟುಬಿಡು. ಸುಖ ಬಂದ ಮೇಲೆ ತಾನು ದುಃಖ ಬರ್ತದೆ. ಸುಖವೇ ಇಲ್ಲ ಅಂತಂದರೆ ದುಃಖಕ್ಕೆ ಬರೋದೇ ಇಲ್ಲ. ಹಾಗೆ ಇದು ಪ್ರಾಕ್ಟಿಕಲಿ ಕಷ್ಟ ಆಗ್ತದೆ. ಆಮೇಲೆ ಸಪ್ತಮಿ ವಿಭಕ್ತಿ, ನನ್ನಲ್ಲಿ, ಇದು ಇನ್ನೂ ಸೂಕ್ಷ್ಮವಾದಂಥ ಹಂತ. ನಾನು ಅಂತಂಬೋದು ನನ್ನಲ್ಲಿ ಅಂತಂಬೋದು ಪರಿವರ್ತನೆ ಆದಾಗ ಹೊರಗೆ ನಡೆದ ಘಟನೆಗಳು ನಮ್ಮ ಮನಸ್ಸಿನೊಳಗೆ ಸ್ಥಾನ ಪಡ್ಕೊಳ್ತವೆ. ಅವನು ನನಗೆ ಮಾಡಿದಂಥ ಅವಮಾನ ಇನ್ನೂ ನನ್ನಲ್ಲಿದೆ, ಆ ಘಟನೆ ನನ್ನ ಮನಸ್ಸಿನಲ್ಲಿ ಇನ್ನೂ ಇದೆ, ನನಗೆ ಆಗಿರುವಂಥ ನೋವು ನನ್ನೊಳಗೆ ಇದೆ, ನನ್ನ ಯಶಸ್ಸೇ ನನ್ನ ವ್ಯಕ್ತಿತ್ವ. ಹೀಗೆ ಹೊರಗಿನ ಘಟನೆಗಳು ನಮ್ಮ ಆಂತರಿಕ ವ್ಯಕ್ತಿತ್ವದ ಭಾಗಗಳಾಗಿ ಬದಲಾಗ್ತವೆ. ಆಗೇನಾಗ್ತದೆ, ಘಟನೆ ಆಗ್ತದೆ, ಅದನ್ನು ಅನುಭವಿಸ್ತೇವೆ. ಅನುಭವಿಸಿ ತಲೆಗಿಟ್ಕೊಂಡು ಏನು ಮಾಡ್ತೇವೆ, ಸ್ಮರಣೆ ಯಾವಾಗೂ ನೆನಪಿಸ್ಕೊತಾನೆ ಇರ್ತೇವೆ. ಆ ಭಾವನೆ ವ್ಯಕ್ತಿತ್ವದ ಭಾವನೆ ಭಾಗ ಆಗಿಬಿಡ್ತದೆ. ಇದು ತುಂಬ ಕಷ್ಟ. ಇದರಿಂದ ಮನಸ್ಸು ಹಿಂದಿನ ಘಟನೆಗಳನ್ನೇ ಹತ್ತುಕೊಂಡು ಹೋಗ್ತದೆ. ಯಾವಾಗೂ ಪಾಸ್ಟ್ ನೆನಪು ಮಾಡ್ಕೊಡ್ತಾ ಇರ್ತೀವಿ. ಹಿಂದೆ ನಾನು ಚೆನ್ನಾಗಿದ್ದೆ, ಈಗ ಚೆನ್ನಾಗಿಲ್ಲ. ಹಿಂದೆ ನಾನು ಇಷ್ಟು ಕಷ್ಟಪಡಲಿಲ್ಲ, ನಮ್ಮ ಮನೆಗೆ ಸಂಪ್ರದಾಯ ಇಲ್ಲ, ನಾನು ಇಷ್ಟು ಮುಂದೆ ಚೆನ್ನಾಗಿದ್ದೆ. ಪ್ರತಿಯೊಂದಕ್ಕೂ ಹಳೆದನ್ನು ಕಂಪೇರ್ ಮಾಡ್ಕೊಳ್ತಾ ದುಃಖ ಪಡ್ತಾ ಇರ್ತಾರೆ. ಯಾವಾಗ ಸಪ್ತಮಿ ವಿಭಕ್ತಿ ನಮ್ಮ ಅಹಮ್ಗೆ ಜಾಸ್ತಿ ಇಂಟೆನ್ಸಿಟಿ ಜಾಸ್ತಿ ಆದಾಗ. ಸೊ ಹಾಗಾಗಿ ಈ ಕ್ರಮವನ್ನು ನಾವು ಗಮನಿಸಿದರೆ, ಅಹಂ ಅಂದರೆ ನಾನು, ಮಮ ಅಂತಂದರೆ ಮಾಮ್ ಅಂದರೆ ನನ್ನನ್ನು ಹೇಗೆ ನೋಡ್ತಾರೆ ಜನ, ಅಹಂಕಾರ ಜಾಸ್ತಿ ಆಯಿತು. ತೃತೀಯ ವಿಭಕ್ತಿ ನಾನೇ ಮಾಡಿದೆ, ಕರ್ತೃತ್ವದ ಭಾವನೆ ಜಾಸ್ತಿ ಆಯಿತು. ನನಗೆ ಬೇಕು, ಆಸೆ ಜಾಸ್ತಿ ಆಯಿತು. ಮತ್ತು ಅಥವಾ ನನ್ನಿಂದ ನನ್ನದು ಹೋಗಬಾರ್ದು, ನಷ್ಟ ಬರಬಾರ್ದು, ಭಯ ಜಾಸ್ತಿ ಆಯಿತು. ಮಮ, ಇದು ನನ್ನದು, ಮಮಕಾರ ಜಾಸ್ತಿ ಆಯಿತು. ಇದು ನನ್ನೊಳಗಿದೆ, ಮನೋಬಂಧನ ಜಾಸ್ತಿ ಆಯಿತು. ನಾವು ಅರಿಷಡ್ ವರ್ಗಗಳು ನೋಡಿದ್ರೆ ಎಲ್ಲವೂ ಇದರಿಂದನೇ ಆಗೋದು. ನಾನು ಅಂತಂಬೋದಕ್ಕೆ ಪ್ರಪಂಚದ ಜೊತೆ ನೀನು ಎಷ್ಟು ಆಳವಾಗಿ ಬೆರೆದುಕೊಳ್ತೀರೋ, ಕರ್ತೃತ್ವ, ಅಹಂಕಾರ, ಆಸೆ, ಭಯ, ಮಮಕಾರ, ಮನೋಬಂಧನ ಇದೆಲ್ಲ ಜಾಸ್ತಿ ಆಗ್ತದೆ. ಸೊ ನಾನು ಅಂತಂಬೋದು ಸಮಸ್ಯೆ ಅಲ್ಲ. ನಾನು ಅಂತಂಬೋ ಶಬ್ದಕ್ಕೆ ನಾವು ಸೇರಿಸುವಂಥ ಸಂಬಂಧಗಳ ತೀವ್ರತೆಯೇ ಸಮಸ್ಯೆ ಆಗ್ತದೆ. ನಾನು, ನನ್ನನ್ನು, ನನ್ನಿಂದ, ನನಗೆ, ನನ್ನದು, ನನ್ನಲ್ಲಿ, ಈ ಸಂಬಂಧಗಳು ಹೆಚ್ಚಾದಂತೆ ಏನಾಗ್ತದೆ, ಅಹಂಕಾರ, ಕರ್ತೃತ್ವದಾಸೆ, ಭಯ, ಮಮಕಾರ, ಮನೋಬಂಧನ ಹೆಚ್ಚಾಗ್ತದೆ. ಅವುಗಳಿಂದ ಏನಾಗ್ತದೆ, ರಾಗ, ದ್ವೇಷ, ಕಾಮ, ಕ್ರೋಧ, ಸುಖ, ದುಃಖ ಎಂಬ ಚಕ್ರದಲ್ಲಿ ಮನುಷ್ಯ ಸಿಗಾಕೊಳ್ತಾನೆ. ಸೊ ಇಲ್ಲಿ ನಿದ್ದೆಯಲ್ಲಿ ಗಮನಿಸಿ, ನಿದ್ದೆಯಲ್ಲಿ ನಾವು ಸಾಮಾನ್ಯವಾಗಿ ಅನುಭವಿಸೋದೇ ಇಲ್ಲ ಇದನ್ನು. ಇವನು, ಇದು ನನ್ನ ಮನೆ, ಇವನು ನನ್ನವನು, ನನಗೆ ಈ ಸಮಸ್ಯೆ ಇದೆ, ನನ್ನ ಗೌರವಕ್ಕೆ ಧಕ್ಕೆ ಬಂದಿದೆ. ಅಂದರೆ ನಾನು, ನನ್ನದು, ನನಗೆ ಎಂಬ ವ್ಯಾವಹಾರಿಕ ಸಂಬಂಧಗಳ ಪ್ರಪಂಚ ತಾತ್ಕಾಲಿಕವಾಗಿ ಉಪಶಮನವಾಗ್ತದೆ. ನಿದ್ದೆಯಲ್ಲಿ ಯಾವುದು ನೆನಪು ಬರಲ್ಲ. ಹಾಗಾಗಿ ಆನಂದವಾಗಿರ್ತೇವೆ. ಆದರೆ ಎದ್ದ ನಂತರ ನಾವು ಸಹಜವಾಗಿ ಹೇಳ್ತೇವೆ, ನಾನು ತುಂಬ ಚೆನ್ನಾಗಿ ನಿದ್ದೆ ಬಂತು, ಆನಂದವಾಗಿ ನಿದ್ದೆ ಬಂತು.
ನಿದ್ದೆ ಬರಲಾದ್ರೆ ಬೇರೆ ಸಮಸ್ಯೆ ಆಗಲಿ, ನಿದ್ದೆಯಲ್ಲಿ ಇಷ್ಟು ತನಕ ದುಃಖಪಟ್ಟವನು ಯಾರೂ ಇಲ್ಲ. ನಾನು ಚೆನ್ನಾಗಿ ನಿದ್ರೆ ಮಾಡಿದೆ, ಅಲ್ಲಿ ಹೊರಗಿನ ಪ್ರಪಂಚದೊಂದಿಗಿರುವಂಥ ಅಹಂಕಾರ ಮಮಕಾರದ ವ್ಯವಹಾರವೇ ಇಲ್ಲ. ಆದ್ದರಿಂದ ನಿದ್ರೆಯಲ್ಲಿ ನಮಗೆ ಸಮಸ್ಯೆಗಳೇ ಇಲ್ಲ, ಸಂಘರ್ಷಣಗಳೂ ಇಲ್ಲ, ಸಂಬಂಧಗಳ ಒತ್ತಡವೂ ಇಲ್ಲ. ಹಾಗಾಗಿ ಇದನ್ನೇ ಹಿಂದಿನವರು ಮೋಕ್ಷ ಅಂತ ಕರಿತಿದ್ರು. ಮೋಕ್ಷ ಅಂತಂದರೆ ನಾನು ಎಂಬ ಭಾವನೆಯನ್ನು ನಾಶ ಮಾಡುವುದೇ ಮೋಕ್ಷವ, ಅಥವಾ ನಾನು ಎಂಬ ಅರಿವಿನಿಂದ ಅಂಟಿಕೊಂಡಿರುವಂಥ ನನ್ನದು, ನನಗೆ, ನನ್ನಿಂದ ಎಂಬ ಸಂಬಂಧಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ? ಇದು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ನಾನು ಅಂತಂಬ ಭಾವನೆಯಿಂದ ಏನೂ ತೊಂದರೆ ಇಲ್ಲ. ನಾನು ಅಂತಂಬೋದು ಅಹಂಕಾರವಾಗಿ ಯಾವ ಪರಿಣಮಿಸುತ್ತೆ, ಅದಕ್ಕೆ ವಿಭಕ್ತಿಗಳು ಸೇರಿದ. ಸೊ ನಾನು ಎಂಬುದಿರಲಿ, ಆದರೆ ನನ್ನದು ಎಂಬ ಬಂಧನ ಎಷ್ಟು ಬೇಕು ಎಂಬುದನ್ನು ಅರಿತುಕೊಳ್ಳುವುದು ಅದೇ ಆತ್ಮವಿಚಾರದ ಆರಂಭ ಅಂತ ಹೇಳ್ತಾರೆ. ನಾವು ಎಷ್ಟು ಪ್ರಪಂಚದ ಜೊತೆ, ಅದಕ್ಕೆ ಹೇಳ್ತಾರೆ ಅಧ್ಯಾಯತೋ ವಿಷಯಾನ್ ಪುಂಸಃ. ನೀವು ಯೋಚನೆ ಮಾಡಿದ ಮೇಲೆ ಏನಾಗುತ್ತೆ? ಯೋಚನೆ ಮಾಡಿದ ಮೇಲೆ ಎರಡು, ಒಂದು ಇಷ್ಟಪಡೋದು ಇಲ್ಲ ದ್ವೇಷ ಪಡೋದು, ಎರಡೂ ಆಗ್ತದೆ. ಯೋಚನೆ ಮಾಡಿದ್ವಿ, ಯೋಚನೆ ಮಾಡಿದ್ದನ್ನು ಸ್ಟಡಿ ಮಾಡಿದ ಮೇಲೆ ಇಷ್ಟಪಡ್ತೇವೆ ಅಥವಾ ದ್ವೇಷ ಪಡ್ತೇವೆ. ಇಷ್ಟಪಟ್ಟರೆ ಮಮಕಾರ ಜಾಸ್ತಿ ಆಯಿತು, ದ್ವೇಷ ಪಟ್ಟರೆ ದುಃಖ ಜಾಸ್ತಿ ಆಯಿತು, ಕೋಪ ಜಾಸ್ತಿ ಆಗ್ತದೆ. ಇಷ್ಟಪಟ್ಟರೆ ಕಾಮ ಜಾಸ್ತಿ ಆಗ್ತದೆ. ನನಗೆ ಸಿಕ್ಕಿದೆ ಅಂತಂಬೋ ಗರ್ವ ಜಾಸ್ತಿ ಎಂಬುದೇ ಮದ. ಮತ್ತಿಷ್ಟು ಬೇಕು, ನನಗೆ ಬೇರೆಯವ್ರಿಗೆ ಕೊಡೋ ಸಿಗಬಾರ್ದು, ಲೋಭ. ಈ ಥರ ನಾವು ಯಾವುದು ಯೋಚನೆ ಮಾಡ್ತೇವೋ ಅದರಿಂದನೇ ಶುರುವಾಗುತ್ತೆ. ಯೋಚನೆ ಮಾಡಿದ್ದನ್ನು ಆಳವಾಗಿ ನಾವು ಅದನ್ನು ಹತ್ತಿಕೊಂಡರೆ ಪ್ರಪಂಚದ ಜೊತೆ ಅತಿಯಾಗಿ ಸ್ಪಂದಿಸಬೇಕಾಗತ್ತೆ. ಈ ವಿಭಕ್ತಿಗಳೆಲ್ಲ ಹೇಗೆ ಬರುತ್ತೆ? ನಾನು ಆಳವಾಗಿ ತಿಳ್ಕೊಂಡಷ್ಟು ಬರ್ತದೆ. ಅದಕ್ಕೊಂದು ಲಿಮಿಟೇಷನ್ ಬೇಕು. ಯಾವುದು ನನ್ನ ಮನಸ್ಸಿಗೆ ಸಂತೋಷ ಕೊಡುತ್ತೋ, ಯಾವುದರಿಂದ ನನ್ನ ಸಹಜ ಸ್ಥಿತಿ ಡಿಸ್ಟರ್ಬ್ ಆಗೋದಿಲ್ಲವೋ ಓವರ್ ಎ ಪೀರಿಯಡ್, ಅಂಥ ವಿಚಾರವನ್ನೇ ನಾನು ಮಾಡ್ತೇನೆ. ನಮಗೆ ಗೊತ್ತಾಗೋದಿಲ್ಲ. ಆದ ಕಾರಣ ಒಂದು ವಸ್ತು ಸುಖ ಕೊಡುತ್ತೋ ದುಃಖ ಕೊಡುತ್ತೋ ನಮಗೆ ಗೊತ್ತಾಗೋದಿಲ್ಲ. ಕಾರಣ ನಮಗೆ ಪ್ರಾಚೀನರು ಹೇಳಿದ್ದಾರೆ ಯಾವುದನ್ನು ಹಿಡ್ಕೋಬೇಕು, ಯಾವುದನ್ನು ಹಿಡ್ಕೊಳ್ಬಾರ್ದು. ಭಗವಂತನೇ ಈ 5ನೇ ಶ್ಲೋಕದಲ್ಲಿ ಹೇಳ್ತಾನೆ, ಅತಿಯಾಗಿ ಯಾವುದನ್ನು ಹಚ್ಚಿಕೊಳ್ಳಬೇಡ, ಸಂಘ ದೋಷ ಬೇಡ. ಸೊ ಮಾನಾಭಿಮಾನಗಳಿಗೆ ತಲೆ ಕೆಡಿಸ್ಕೊಳ್ಬೇಡ, ನಾನು ನನ್ನದು ಅಂತಂಬ ಅಹಂಕಾರ ಜಾಸ್ತಿ ಇಟ್ಕೋಬೇಡ. ಇದನ್ನು ಎಳೆಗೆ ಹೇಳ್ತಾರೆ ನಮ್ಮ ಪ್ರಾಚೀನರು. ಇನ್ನು ಉಪನಿಷತ್ತುಗಳಲ್ಲಾಗಲಿ ಗುರುಗಳಾಗಲಿ ಬಹಳಷ್ಟು ವಿಷಯಗಳು ಪ್ರಾಕ್ಟಿಕಲ್ ನಮಗೆ ಹೇಳ್ತಾರೆ. ಸೊ ಈ ಥರ ಇದ್ರೇ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ. ಯಾಕಂದರೆ ಯಾವುದು ತಿಳಿದ್ರೆ ಎಲ್ಲವನ್ನು ತಿಳಿದಂಗೆ ಆಗ್ತದೋ ಅದನ್ನು ತಿಳ್ಕೊಂತ ಹೇಳ್ತಾರಲ್ಲ. ಹಾಗಾಗಿ ಭಗವಂತನನ್ನು ತಿಳ್ಕೊಳ್ಬೇಕಾದ್ರೆ ಇದೆಲ್ಲ ನಮಗೆ ಅಡ್ಡಿಗಳಿದಲ್ಲ. ಸೊ ಈ ಅಡ್ಡಿಯಿಂದ ನಾವು ಹೊರಗೆ ಬಂದ್ರೇ ನಮಗೆ ಭಗವಂತನ ತಿಳ್ಕೊಳ್ಳಿಕ್ಕಾಗ್ತದೆ. ಇದು ಸಣ್ಣ ಒಂದು ಉಪಮಾನ ಅಷ್ಟೇ ಇದು. ಓಕೆ, ಇನ್ನು ಇಲ್ಲಿಗೆ 15ನೇ ಅಧ್ಯಾಯದ 5ನೇ ಶ್ಲೋಕ ಮುಗೀತು. ಇನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ಬಹಳಷ್ಟು ವಿಚಾರಗಳನ್ನ ಹೇಳ್ತಾನೆ. ಇಲ್ಲಿ ದೇವರ ಬಗ್ಗೆ ನಂಬುವರಲ್ಲೇ ಅನೇಕ ಅಭಿಪ್ರಾಯಗಳಿದೆ ಅಂತ ಹೇಳಿದ್ವಲ್ಲ. ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಇದ್ರ ಕುರಿತು ವಿಶೇಷವಾದಂಥ ವಿವರಣೆಯನ್ನು ಕೊಡ್ತಾನೆ. ಇಲ್ಲಿ ಪ್ರಸ್ತುತವಾಗಿರುವಂಥ ಶ್ಲೋಕಗಳಿರುವಂಥ ವಿಚಾರ ನಮಗೆ ಸ್ವಲ್ಪ ಅಸ್ಪಷ್ಟವಾಗಿ ಕಾಣ್ಬೋದು. ನಮ್ಮ ಸಾಧನೆ ಮತ್ತು ನಮ್ಮ ಯೋಗ್ಯತೆಯ ಅನುಗುಣವಾಗಿ ಈ ಶ್ಲೋಕಗಳು ಅರ್ಥ ಆಗ್ತದೆ. ಇಲ್ಲಿ ಕೃಷ್ಣ ಜೀವ, ಜಗತ್ತು, ಭಗವಂತ ಈ ತ್ರಿಪುಟಗಳ ಕಲ್ಪನೆಯಲ್ಲಿ ಬಹಳ ರೋಚಕವಾಗಿ ವಿವರಿಸ್ತಾನೆ. ಭಗವಂತನ ಚಿಂತನೆಯಲ್ಲಿ ಕಾಳಜಿ ಇರುವವರಿಗೆ ಈ ಅಧ್ಯಾಯದ ಮುಂದಿನ ಭಾಗ ಬಹಳ ಮುಖ್ಯ ಆಗ್ತದೆ. ನಮ್ಮ ಜೀವನದಲ್ಲಿ ಕೂಡ ನಾವು ಹೇಗೆ ಸಾಧನೆ ಮಾಡಬೇಕು, ಹೇಗೆ ಭಗವಂತನ ಚಿಂತನೆ ಮಾಡಬೇಕು ಅನ್ನೋದನ್ನು ಸಮಸ್ತ ಸಾರವನ್ನು ಕೃಷ್ಣ ಈ ಶ್ಲೋಕಗಳಲ್ಲಿ ವಿವರಣೆ ಮಾಡಿದ್ದಾನೆ. ಆ ಶ್ಲೋಕಗಳನ್ನು ನಾವು ಹಂತ ಹಂತವಾಗಿ ನೋಡೋಣ. ಸಮಯಾತೀತ ಆಗಿರೋದ್ರಿಂದ ಇವತ್ತಿನ ದಿನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಮತ್ತು ಭಗವಂತ ಮುಂದಿನ ಶ್ಲೋಕಗಳಲ್ಲಿ ಏನು ನಮಗೆ ಕೊಡ್ತಾನೆ, ವಿಷಯವನ್ನು, ತತ್ವಾರ್ಥವನ್ನು ಕೊಡ್ತಾನೆ ಅಂತ ತಿಳ್ಕೊಳ್ಳೋಣ. ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.